ಆ, ವಯೋಮಾನಸ ಸಂಜೀವಿನಿ ನಿಮ್ಹಾನ್ಸ್ ವತಿಯಿಂದ ಎಲ್ಲರಿಗೂ ಶುಭ ಸಂಜೆ. ಎಲ್ಲರಿಗೂ ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿ ಬಂದಿರೋರು ಅಂತೂ ಡಾಕ್ಟರ್ ಶಿಲ್ಪಾ ಅವರೇಬೇಳ್ ಅವರು. ಇವರು JSS ಹಾಸ್ಪಿಟಲ್ ಮೈಸೂರಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಇದಕ್ಕಿಂತ ಮುಂಚೆ ಆಗಿರ್ಬೋದು ಸೇಂಟ್ ಜಾನ್ಸ್ ಮತ್ತೆ ಜಯದೇವ ಅಂತ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಕೂಡ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಇವರು ಮೇನ್ ಆಗಿ ಪೋಸ್ಟ್ ಗ್ರಾಜುಯೇಷನ್ ಜಿರಿಯಾಟ್ರಿಕ್ ಮೆಡಿಸಿನ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದಾರೆ, ಮತ್ತೆ ಫೆಲೋಶಿಪ್ ಕೂಡ ಜಿರಿಯಾಟ್ರಿಕ್ಸ್ ಅಲ್ಲಿ ಮಾಡಿದ್ದಾರೆ ಲಂಡನ್ ಕಡೆಯಿಂದ. ಮತ್ತೆ ಹಲವಾರು ರಿಸರ್ಚ್ ಮತ್ತೆ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ಬೇಕಾದಂತ ವಿಷಯ ಏನಪ್ಪಾ ಅಂತ ಅಂದ್ರೆ 2022ರಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಜಿರಿಯಾಟ್ರಿಕ್ಸ್ ಕಡೆಯಿಂದ ಇವರಿಗೆ ಯಂಗ್ ಸ್ಕಾಲರ್ ಅವಾರ್ಡ್ ಕೂಡ ಬಂದಿದೆ. ಸೊ ಇವರು ಇವಾಗ ಪ್ರಸ್ತುತವಾಗಿ JSS ಹಾಸ್ಪಿಟಲ್ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ. ಡಾಕ್ಟರ್ ಶಿಲ್ಪಾ ಅವರೇಬೇಳ್ ಅವರ ನಮಸ್ಕಾರ ಮ್ಯಾಮ್. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹ್ಯಾಂಡಿಂಗ್ ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಕೋಮಲ. ಎಲ್ಲರಿಗೂ ನಮಸ್ಕಾರಗಳು. ತುಂಬಾ ಥ್ಯಾಂಕ್ಸ್ ಫಾರ್ ದ ವೆರಿ ಕೈಂಡ್ ಇಂಟ್ರೊಡಕ್ಷನ್. ಸೊ ನಾನು ಇವತ್ತಿನ ಸ್ಲೈಡ್ಸ್ ಇಂಗ್ಲಿಷ್ ಅಲ್ಲಿ ಇದೆ, ಬಟ್ ಐ ವಿಲ್ ಬಿ ಸ್ಪೀಕಿಂಗ್ ಇನ್ ಕನ್ನಡ. ಸೊ ಇಂಗ್ಲಿಷ್ ಕನ್ನಡ ಅಂದ್ರೆ ಕೆಲವು ಮೆಡಿಕಲ್ ಟರ್ಮ್ಸ್ ನಾನು ಇಂಗ್ಲಿಷ್ ಕನ್ನಡ ಒಟ್ಟಿಗೆ ಹೇಳಿದ್ರೆ ನಿಮ್ಗುನು ಇಟ್ ವಿಲ್ ಬಿ ಈಸಿ, ಬಿಕಾಸ್ ನಾವು ಹಾಸ್ಪಿಟಲ್ಸ್ ಹೋದಾಗ ಯೂಶಲಿ ಎರಡನ್ನೂ ಸೇರಿ ಮಾತಾಡ್ತಾರೆ. ಸೊ ಇನ್ ಬಿಟ್ವೀನ್ ನಿಮಗೆ ಎಲ್ಲೇ ಏನಾದ್ರು ಅರ್ಥ ಆಗಿಲ್ಲ, ಟೆಕ್ನಿಕಲಿ ಆ ವರ್ಡ್ ಕಷ್ಟ ಆಗುತ್ತೆ ಅಂದ್ರೆ ಪ್ಲೀಸ್ ಸ್ಟಾಪ್ ಮೀ. ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಮೀ ವೆರ್ ಎವರ್ ಯು ಫೀಲ್ ಯು ಶುಡ್ ಆಸ್ಕ್. ಓಕೆನಾ? ಸೊ ಇವತ್ತು ಮೇನ್ ನಾನು ಸಮಗ್ರ ಆರೋಗ್ಯ, ಸೊ ಹೋಲ್ ಬಾಡಿ ಅಪ್ರೋಚ್ ಅಥವಾ ಈಗಿನ ಇದ್ರಲ್ಲಿ ಜಿರಿಯಾಟ್ರಿಕ್ಸ್ ಅನ್ನೋದೇ ಒಂದು ಬ್ರಾಂಚ್. ಸೊ ಜಿರಿಯಾಟ್ರಿಕ್ಸ್ ಅಂದ್ರೆ ಅಬೌವ್ 60 years. ಇಂಡಿಯನ್ ಡೆಫಿನಿಷನ್ ಅಲ್ಲಿ ಅಬೌವ್ 60 years ಗೆ ಜಿರಿಯಾಟ್ರಿಕ್ಸ್ ಹೇಳ್ತೀವಿ. ಇದನ್ನ ವೃದ್ಧಾರೋಗ್ಯ ಅಂತ ಹೇಳ್ತಾರೆ. ಈಗ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ MD ಜಿರಿಯಾಟ್ರಿಕ್ಸ್ ಸ್ಟಾರ್ಟ್ ಆಗಿದೆ. ಸೊ ಈ ಕಾಂಪ್ರಿಹೆನ್ಸಿವ್ ಜಿರಿಯಾಟ್ರಿಕ್ ಅಪ್ರೋಚ್ ಅಂದ್ರೆ ಸಮಗ್ರವಾಗಿ ಒಬ್ರು ಏಜ್ ಆದ ಮೇಲೆ 60 ವರ್ಷ ಆದ್ಮೇಲೆ ಹೇಗೆ ನಮ್ಮನ್ನ ನಾವು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದ್ರಲ್ಲಿ ಮೇನ್ ಆಗಿ ಮೋರ್ ಅಬೌಟ್ ಈ ಡಯಾಬಿಟಿಸ್ ಇದ್ದಾಗ ಫುಡ್ ಹ್ಯಾಬಿಟ್ಸ್ ಆಗ್ಲಿ, ಮೆಡಿಸಿನ್ ರಿಲೇಟೆಡ್ ಕೆಲವು ನಿಮ್ಗೆಲ್ಲರಿಗೂ ಸಾಕಷ್ಟು ಮಾಹಿತಿ ಇರುತ್ತೆ. ಸೊ ಕೆಲವು ಟಿಪ್ಸ್ ನ ಕೊಡ್ತೀನಿ, ಸರಿನಾ? ಸೊ ಅಂದ್ರೆ ಹೋಲಿಸ್ಟಿಕ್ ಅಪ್ರೋಚ್, ಹೇಗೆ ಬರೀ ಫುಡ್ ಅಷ್ಟೇ ಅಲ್ಲ, ವ್ಯಾಯಾಮ, ನಮ್ದು ಮೆಡಿಟೇಷನ್ ಆಗ್ಲಿ, ಮೆಡಿಟೇಷನ್ ಎಲ್ಲಾ ಸೇರಿ ಒಂದು ಹೋಲಿಸ್ಟಿಕ್ ಅಪ್ರೋಚ್. ಮತ್ತೆ ನಮ್ದು ಇನ್ಕ್ಲೂಡಿಂಗ್ ನಿದ್ದೆ, ನಾವು ಹೇಗೆ ನಿದ್ದೆ ಮಾಡ್ಬೇಕು, ಹೇಗೆ ಕೆಲವು ಕಾಯಿಲೆಗಳನ್ನ ತಡೆಗಟ್ಬೋದು. ಮತ್ತೆ ಮೇನ್ ನಮಗೆ ಆಫ್ಟರ್ 60 years ತುಂಬಾ ಇಂಪಾರ್ಟೆಂಟ್ ಏನು, ಇಂಡಿಪೆಂಡೆನ್ಸ್ ಅಂಡ್ ಕ್ವಾಲಿಟಿ ಆಫ್ ಲೈಫ್. ನಾವು ಎಷ್ಟು ದಿನ ಬದುಕ್ತಿವಿ ಅನ್ನೋಕ್ಕಿಂತ ಎಷ್ಟು ದಿನ ನಾವು ಇಂಡಿಪೆಂಡೆಂಟ್ ಆಗಿ ಬದುಕಿರ್ತೀವಿ, ಎಷ್ಟು ಆರಾಮಾಗಿ ಬೇರೆಯವ್ರ ಮೇಲೆ ನಾವು ಅವಲಂಬಿಸದಲ್ಲೇ ನಾವು ಹೇಗಿರ್ತೀವಿ ಅನ್ನೋದು ವುಡ್ ಬಿ ದ ಮೇನ್ ಆಬ್ಜೆಕ್ಟಿವ್. ಇದು ಪ್ರಾಬ್ಲಿ ಏಜ್ ಆದವರು ಅಂತಲ್ಲ, ಹುಟ್ಟದಾಗಿಂದ ಎವ್ರಿ ಹ್ಯೂಮನ್ ಬೀಯಿಂಗ್ ದಿಸ್ ಇಸ್ ವಾಟ್ ಎವ್ರಿಬಡಿ ವಾಂಟ್ಸ್. So healthy eating for seniors. So I would say the seniors kalla, starting from the children, this would apply. So balanced diet rich in fruits, vegetables, whole grains. ಈಗ ನಾವು balanced diet ಅಂತ ಹೇಳಿದಾಗ most of the times ಏನ್ balanced diet? So best way is ಒಂದು ಪ್ಲೇಟ್ ಅಲ್ಲಿ 5 ಕಲರ್ ಇರ್ಬೇಕು. ಈಗ ಜಪಾನ್ ಅಲ್ಲಿ ಒಂದು ಒಕಿನಾವಾ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಅಬೌವ್ 100 years ಇರೋರು ತುಂಬಾ ಜನ ಇದ್ದಾರೆ. ಸೊ ಅಬೌವ್ 100 years ನಂಬರ್ಸ್ ಜಾಸ್ತಿಗಿಂತ ದೇರ್ ಕ್ವಾಲಿಟಿ ಇಸ್ ವೆರಿ ಗುಡ್. ಹೆಲ್ದಿಯಾಗಿ, ಇಂಡಿಪೆಂಡೆಂಟ್ ಆಗಿ, ಮೋಸ್ಟ್ ಆಫ್ ದೆಮ್ ಆರ್ ಅರ್ನಿಂಗ್ ದೇರ್ ಲೈವ್ಲಿಹುಡ್. ಸೊ ಅವರಲ್ಲಿ ಏನು ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ ಒಂದೇನಂದ್ರೆ, ದೇ ಈಟ್ ಒನ್ ಆಫ್ ದ ಫ್ಯಾಕ್ಟರ್ಸ್, ಅವ್ರದ್ದು ತಟ್ಟೆಯಲ್ಲಿ ಕಲರ್ ಇರುತ್ತೆ, 5 ಕಲರ್ ಇರಬೇಕು. ಸೊ ಇಟ್ ಕುಡ್ ಬಿ ವೆಜಿಟೇಬಲ್ಸ್, ಫ್ರೂಟ್ಸ್. ಆ ತರ ನೀವು ಬ್ಯಾಲೆನ್ಸ್ ಡಯಟ್ ತಗೊಳ್ಳುವಾಗ ಮೇನ್ಲಿ ಯು ಫೋಕಸ್ ಆನ್ ಫ್ರೂಟ್ಸ್, ವೆಜಿಟೇಬಲ್ಸ್, ಹೋಲ್ ಗ್ರೈನ್ಸ್ ಅಂಡ್ ಪ್ರೋಟೀನ್. ಸೊ ಪ್ರೋಟೀನ್ ಅಂದ್ರೆ ಸಾಮಾನ್ಯವಾಗಿ ನಾವೇನ್ ಅನ್ಕೊಳ್ಳೋದು, ನಾನ್ ವೆಜ್ ತಿಂದ್ರೆ ಮಾತ್ರ ಪ್ರೋಟೀನ್ ಬರುತ್ತೆ ಅಂತ. ಇಲ್ಲ, ವೆಜಿಟೇರಿಯನ್ ಅಲ್ಲೂ ಸಾಕಷ್ಟು ಪ್ರೋಟೀನ್ ಇರೋ ಅಂಶಗಳಿರುತ್ತೆ. ಅಲ್ಲದೆ ಮೇನ್ ಏನು, ಹೈಡ್ರೇಷನ್ ಅಂಡ್ ಫೈಬರ್ ಇಂಟೇಕ್. ಹೈಡ್ರೇಷನ್ ಅಂದ್ರೆ ನೀರ್ ಕುಡಿಯೋದು. ಸೊ ನಾನು ಇಂಡಿವಿಜುವಲ್ ಆಗಿ ಬಂದಾಗ ಹೇಳ್ತೀನಿ. ಸೊ ನೀರ್ನ ಬಿಕಾಸ್ ಆಫ್ಟರ್ 60 years ಸುಮಾರು ಹೆಲ್ತ್ ಇಶ್ಯೂಸ್ ಇಂದ ವಾಟರ್ ಇಂಟೇಕ್ ಕಡಿಮೆ ಆಗೋಗುತ್ತೆ. ಸೊ ನಮ್ಮ ಬಾಡಿಗೆ ಎಷ್ಟು ವಾಟರ್ ಬೇಕು ಅನ್ನೋದನ್ನ ನಿಮ್ಮ ಜನರಲ್ ಫಿಸಿಷಿಯನ್ ಹೋದಾಗ ದಯವಿಟ್ಟು ಅದ್ರದ್ದು ಒಂದು ಮಾಹಿತಿ ಪಡ್ಕೊಂಡಿರಿ. ಸೊ ವಾಟರ್ ಇಂಟೇಕ್ ಎಷ್ಟು ಬೇಕು. ಫೈಬರ್ ಅಂದ್ರೆ ಏನು, ಈಗ ಸೌತೆಕಾಯಿ ತಿಂದಾಗ ಸೌತೆಕಾಯಿ ಸಿಪ್ಪೆ ಸಮೇತ ತಗೊಳ್ಳಿ. ಸೊ ನಾವು ಸೌತೆಕಾಯಿನ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ತಿಂದ್ರೆ ಯು ಆರ್ ಲೂಸಿಂಗ್ ಫೈಬರ್. ಸೊ ಈ ಹೀರೆಕಾಯಿ, ಸೌತೆಕಾಯಿ ಅದರಲ್ಲಿ ಸಿಪ್ಪೆ ಎಲ್ಲ ಇರುತ್ತಲ್ವಾ, ಅದು ದಟ್ ಇಸ್ ವೆರಿ ಗುಡ್ ಫೈಬರ್ ಇಂಟೇಕ್.
ಸೊ ನೆಕ್ಸ್ಟ್ ಈಗ ನಮ್ಮಲ್ಲೆಲ್ಲ ಸುಮಾರು ಜನಕ್ಕೆ ನಮಗೆ ಇತ್ತೀಚೆಗೆ ನೋಡ್ತಾ ಇರೋದು ವೈಟಮಿನ್ ಡಿ ಮತ್ತೆ B12 ಡೆಫಿಷಿಯನ್ಸಿ. ಸೊ ವೈಟಮಿನ್ ಡಿ ಡೆಫಿಷಿಯನ್ಸಿ ಯಾಕಾಗುತ್ತೆ? ಒಂದು, ವೈಟಮಿನ್ ಡಿ ನಮಗೆ ಸಿಗೋದೇ ಸನ್ನಿಂದ, ಸೂರ್ಯ ಕಿರಣಗಳಿಂದ ಬರೋದು. ಈಗ ಲೆಸ್ ಎಕ್ಸ್ಪೋಜರ್, ಹೊರಗಡೆನೆ ಹೋಗಲ್ಲ, ವಾಕ್ ಮಾಡಲ್ಲ, ಪ್ರಿಡಾಮಿನೆಂಟ್ಲಿ ಒಳಗಡೆ ಇರ್ತೀವಿ. ಮತ್ತೆ ಸಾಮಾನ್ಯವಾಗಿ ನಮ್ಮಲ್ಲಿ ಫುಡ್ ಅಲ್ಲಿ ವೈಟಮಿನ್ ಡಿ ಇರೋದಿಲ್ಲ. ಸೊ ಯೂಶಲಿ ನಾವು ತಗೊಳ್ಳುವಾಗ ವೈಟಮಿನ್, ಈಗ ಕೆಲವು ಫುಡ್ಗೆ ವಿಟಮಿನ್ಸ್ ಆಡ್ ಮಾಡ್ತಾರೆ. ಸೊ ನಾವು ಚೆಕ್ ಮಾಡುವಾಗ, ಅಂದ್ರೆ ಪ್ರೊವೈಡೆಡ್ ಯು ಆರ್ ಟೇಕಿಂಗ್ ದ ರೈಟ್ ಬ್ರ್ಯಾಂಡ್, ಸೊ ವೈಟಮಿನ್ ಡಿ ಆಡ್ ಆಗಿರೋ ಫುಡ್ ತಗೊಳ್ಳೋದು ಒನ್ ಆಫ್ ದ ವೇ ವೇರ್ ಯು ಕ್ಯಾನ್ ಅವಾಯ್ಡ್ ವೈಟಮಿನ್ ಡಿ ಡೆಫಿಷಿಯನ್ಸಿ. ಬೆಸ್ಟ್ ನೀವು, ನಾವು ಹೊರಗಡೆ ಹೋಗ್ತಿವಲ್ವಾ, ಸನ್ಸ್ಕ್ರೀನ್ ಇಲ್ದಲೆ ಸ್ವಲ್ಪ ಹೊತ್ತು ಒಂದ್ 10-15 ನಿಮಿಷ ಹೊರಗಡೆ ಹೋಗಿ ವೈಟಮಿನ್ ಡಿ ಪಡ್ಕೊಳ್ಳೋದನ್ನು ಅಡ್ವೈಸಬಲ್. ಮತ್ತೆ B12 ಡೆಫಿಷಿಯನ್ಸಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ಬೋದು, ಈ ಕಾಲ್ ಜೋಮ್ ಅಂತಿರುತ್ತೆ, ತುಂಬಾ ನಾನ್ ಸ್ಪೆಸಿಫಿಕ್ ಆಗಿ ಸುಸ್ತಾಗ್ತಿರುತ್ತೆ, ಅವಾಗ B12 ಡೆಫಿಷಿಯನ್ಸಿ ಇರುತ್ತೆ. ಈ B12 ಇನ್ನು ಒಂದು ಅದರ್ ವೇ B12 ಎಲ್ಲಿ ಕಡಿಮೆ ಆಗಿರುತ್ತೆ ಅಂದ್ರೆ, ಸಾಮಾನ್ಯ ಈ ಡಯಾಬಿಟಿಕ್ಸ್ ಇದ್ದವರು ಮೆಟ್ಫಾರ್ಮಿನ್ ಅನ್ನೋ ಒಂದು ಟ್ಯಾಬ್ಲೆಟ್ ತಗೋತೀವಿ, ವಿಚ್ ಇಸ್ ವೆರಿ ಗುಡ್ ಟ್ಯಾಬ್ಲೆಟ್. ಸೊ ನನಗೆ ಈ ಪ್ರೆಸೆಂಟೇಶನ್ ಅಲ್ಲಿ ಮೆಟ್ಫಾರ್ಮಿನ್ ಹೇಳಿದೀನಿ, ಮೆಟ್ಫಾರ್ಮಿನ್ ತಗೊಂಡ್ರೆ B12 ಡೆಫಿಷಿಯನ್ಸಿ ಬರುತ್ತೆ ಅನ್ನೋ ಮೆಸೇಜ್ ತಗೋಬೇಡಿ. ಯೂಶಲಿ ಮೆಟ್ಫಾರ್ಮಿನ್ ತುಂಬಾ ದಿನ ತಗೊಂಡು ನಾವು B12 ಸಪ್ಲಿಮೆಂಟ್ ಇಲ್ಲ ಅಂದಾಗ ಆ ಮೆಟ್ಫಾರ್ಮಿನ್ B12 ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಅಂತವರಲ್ಲೂ B12 ಡೆಫಿಷಿಯನ್ಸಿ ಕಂಡು ಬರುತ್ತೆ. ಇನ್ ಕೆಲವು ರೀಸನ್ಸ್ ನಾವು ಕೆಲವು ಸಲ ಏನ್ ಮಾಡ್ಬಿಡ್ತೀವಿ, ಯಾವಾಗ್ಲೂ ಡಾಕ್ಟರು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ನ ನಾವು ಕಂಟಿನ್ಯೂಸ್ ಆಗಿ ತಗೋತಾನೆ ಇರ್ತೀವಿ, ಅದರಿಂದನೂ ಕೂಡ ನಮಗೆ ಈ B12 ಅಬ್ಸಾರ್ಪ್ಷನ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನ್ ಮಾಡ್ಬೋದು ಇದಕ್ಕೆ? ಮುಂಚೆನೆ ಹೇಳಿದ ತರ 15ರಿಂದ 30 ನಿಮಿಷ ಅಟ್ಲೀಸ್ಟ್ ಸನ್ಸ್ಕ್ರೀನ್ ಇಲ್ದಲೆ ಸನ್ ಹತ್ರ ಹೋಗ್ಬೇಕು. ನಾವು ತಗೊಳ್ಳೋ ಫುಡ್ ಅಲ್ಲಿ ವಿಟಮಿನ್ ಡಿ B12 ಇದೆಯಾ ಅಂತ ನೋಡ್ಬೋದು. ಆಮೇಲೆ ಇನ್ನು ಸಪೋಸ್ ನಾವು ತುಂಬಾ, ಈ ಕೆಲವರು ವೀಗನ್ಸ್ ಅಂತಾರೆ, ಅಂದ್ರೆ ಹಾಲಿನ ಪದಾರ್ಥನೂ ತಿನ್ನಲ್ಲ, ಡೈರಿ ಪ್ರಾಡಕ್ಟ್ಸ್ ತಿನ್ನಲ್ಲ, ಅಂತವ್ರಲ್ಲಿ ತುಂಬಾ ಬೇಗ ಡೆಫಿಷಿಯನ್ಸಿ ಆಗುತ್ತೆ. ಸೊ ಅವ್ರಲ್ಲಿ ನಾವ್ ಏನ್ ಮಾಡ್ಬೋದು, ಸ್ವಲ್ಪ ಬೇಗ ಸ್ಕ್ರೀನಿಂಗ್ ಅಂದ್ರೇನು, ಅವರಲ್ಲಿ ಟೆಸ್ಟ್ ಮಾಡಿಸ್ಕೊಳಕ್ಕೆ ಸಾಮರ್ಥ್ಯ ಇದ್ರೆ ನಾವು ಒಂದು ಬ್ಲಡ್ ಟೆಸ್ಟ್ ಅಲ್ಲಿ ನೋಡ್ಬೋದು. ಸೊ ಬ್ಲಡ್ ಟೆಸ್ಟೇ ಬೇಕಾ? ಬೆಟರ್ ಬೇಕು, ಯಾಕಂದ್ರೆ ತುಂಬಾ ಲೋ ಇದ್ರೆ ಇಂಜೆಕ್ಷನ್ಸ್ ತಗೋತೀವಿ, ಮಾಡ್ರೇಟ್ ಟು ಬಾರ್ಡರ್ ಲೈನ್ ಇಲ್ಲ ಅಂದ್ರೆ ಬರೀ ಟ್ಯಾಬ್ಲೆಟ್ಸ್ ಗಳು ಸಾಕಾಗುತ್ತೆ. ಆಮೇಲೆ ಆದಷ್ಟು ನಾವು ಪಬ್ಲಿಕ್ ಇದ್ರ ಬಗ್ಗೆ ಹೇಳಿದ್ರೆ ಗೊತ್ತಾಗುತ್ತೆ, ಬಿಕಾಸ್ ಈ B12 ಮತ್ತೆ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಸುಮಾರು ಜನ ನಮ್ಮಲ್ಲಿ ಬರೋ ಪೇಷಂಟ್ಸ್ ಗಳಿಗೂ ಅಷ್ಟೇ, ಬೇರೆ ಎಲ್ಲ ಚೆನ್ನಾಗಿರುತ್ತೆ, ಶುಗರ್ ಕಂಟ್ರೋಲ್ ಇರುತ್ತೆ, BP ಕಂಟ್ರೋಲ್ ಇರುತ್ತೆ, ಸಿಂಪಲ್ B12 ಮತ್ತೆ ವೈಟಮಿನ್ ಡಿ ಕಡಿಮೆ ಆಗಿ ನಿದ್ದೆ ಮಾಡೋಲ್ಲ, ಫೋಕಸ್ ಇರಲ್ಲ, ಸುಮ್ನೆ ಇರಿಟೇಷನ್ ಇರುತ್ತೆ. ಸೊ ಈ ತರ ಸಮಸ್ಯೆಗಳಾಗುತ್ತೆ. ಸೊ ವಿ ನೀಡ್ ಟು ಗಿವ್ ಮೋರ್ ಅವೇರ್ನೆಸ್ ಫಾರ್ ದ ಪಬ್ಲಿಕ್. ಸೊ ನೆಕ್ಸ್ಟ್ ನಮ್ ಫುಡ್ ಅಲ್ಲಿ ಬರೋದೇ ಈ ಸ್ವೀಟ್ ಇಂದು. ಸೊ ವೆರಿ ಟೆಂಪ್ಟಿಂಗ್. ಸೊ ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ, ನಾನು ಶುಗರ್ ತಿನ್ನಲ್ಲ, ಬಟ್ ಬರೀ ಬೆಲ್ಲದ್ ಮಾತ್ರ ಉಪಯೋಗಿಸ್ತೀನಿ ಅಂತ. ಕರೆಕ್ಟ್. ಇಲ್ಲಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಬೆಲ್ಲ, ಬೆಲ್ಲ ಆಗ್ಲಿ ಶುಗರ್ ಆಗ್ಲಿ ಎರಡೂನು ಎಂಟಿ ಕ್ಯಾಲರೀಸ್ ಅಂತ ಹೇಳ್ತೀವಿ. ಏನಿದು ಎಂಟಿ ಕ್ಯಾಲರೀಸ್ ಅಂದ್ರೆ, ನಾವು ಬಾಡಿಗೆ ತಗೊಂಡಾಗ ಅದರಿಂದ ನಮಗೆ ಸುಮ್ನೆ ಒಂದು ಕ್ಯಾಲರೀಸ್ ಎಕ್ಸ್ಟ್ರಾ ಆಗುತ್ತೆ, ಅದರಲ್ಲಿ ನಮಗೇನು ಸತ್ವ ಇರಲ್ಲ, ನ್ಯೂಟ್ರಿಷನ್ ಇರಲ್ಲ. ಬಟ್ ಅಫ್ಕೋರ್ಸ್ ಜಾಗರಿಗೆ ಯಾಕೆ 1 ಮಾರ್ಕ್ ಎಕ್ಸ್ಟ್ರಾ ಅಂದ್ರೆ, ಅದರಲ್ಲಿ ಸ್ವಲ್ಪ ಮಿನರಲ್ಸ್ ಇರುತ್ತೆ, ಈ ನಮಗೆ ಐರನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಇರುತ್ತೆ. ಸೊ ಹಾಗಾಗಿ ಹೇಳ್ತೀವಿ ಜಾಗರಿ ತುಂಬಾ ಒಳ್ಳೇದು, ತಿನ್ಬೋದು. ಬಟ್ ಈ ಶುಗರ್ ಇದೆ, ನಾವು ರೆಗ್ಯುಲರ್ ಆಗಿ ನಾನು ಸಕ್ಕರೆ ಉಪಯೋಗಿಸಲ್ಲ, ಜಾಗ್ರಿನೇ ತಗೋತೀನಿ, ನನಗೆ ಶುಗರ್ ಇದೆ, ಸಕ್ಕರೆ ಹಾಕೊಳ್ಳಲ್ಲ, ಕಾಫಿ ಟೀಗೆ ಜಾಗ್ರಿ ಹಾಕೋತೀನಿ, ಜಾಗ್ರಿ ಹಾಕಿ ಸ್ವೀಟ್ ಮಾಡೋದು, ಅಗೈನ್ ಯು ಆರ್ ಆಕ್ಚುಲಿ ಗಿವಿಂಗ್ ಶುಗರ್ ಟು ಯುವರ್ ಬಾಡಿ. ಸೊ ನೀವು ಶುಗರ್ ಜೊತೆಗೆ ಸ್ವಲ್ಪ ಸತ್ವ ಅಂಶ ಕೊಡ್ತಾ ಇರ್ಬೋದು, ಬಟ್ ಅದು ಡೋಂಟ್ ಥಿಂಕ್ ದಟ್ ಶುಗರ್ ಇದರಿಂದ ಸಕ್ಕರೆ ನಿಲ್ಸ್ಬಿಟ್ಟಿದೀನಿ, ಬೆಲ್ಲ ತಿನ್ಬೋದು ಅನ್ನೋ ಮೆಸೇಜ್ ಇಟ್ಕೋಬೇಡಿ. ಸೊ ಡೈಟ್ರಿ ಪ್ಯಾಟರ್ನ್ಸ್ ಅಂದ್ರೆ, ಈಗ ಕೆಲವರು ಇತ್ತೀಚೆಗೆ ನಾವು ಸುಮಾರು ಸಲ ನೋಡಿದೀವಿ, ಈ ಡಯಾಬಿಟಿಸ್ ಇದ್ದವ್ರದ್ದು ರಿವರ್ಸ್ ಆಗುತ್ತೆ, ಡಯಾಬಿಟಿಸ್ ಚೆನ್ನಾಗಿ ನಾವು ಫುಡ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಅಂಡ್ ದೇರ್ ಆರ್ ಅಬೌವ್ 60 years ಇರೋರು ತುಂಬಾ ಚೆನ್ನಾಗಿ ಅದು ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಒಂದು ಕಾರ್ಬೋಹೈಡ್ರೇಟ್ ರೆಸ್ಟ್ರಿಕ್ಷನ್, ಲೋ ಕಾರ್ಬ್ ಡಯಟ್, ಇನ್ನೊಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಬಟ್ ದೆನ್ ಬಿಫೋರ್ ಐ ಟೆಲ್ ಸಮಥಿಂಗ್ ಮೋರ್ ಅಬೌಟ್ ದಿಸ್, ಈ ಸ್ಲೈಡ್ ಅಲ್ಲಿ ನೋಡಿದ್ವಿ ನಾನ್ ಅಡ್ವೈಸ್ ಮಾಡಿದೆ ಅಂತ, ಪ್ಲೀಸ್ ಡೋಂಟ್ ಗೋ ಅಂಡ್ ಸ್ಟಾರ್ಟ್ ಎನಿ ಆಫ್ ದಿಸ್ ಡಯಟ್ ರೈಟ್ ಫ್ರಮ್ ಟುಮಾರೋ. ಇಲ್ಲಿ ಏನೇ ನೀವು ಇನ್ಫಾರ್ಮೇಶನ್ ಬಂದ್ರು, ನಿಮ್ ಬಗ್ಗೆ ನಿಮ್ಮ ಫಿಸಿಷಿಯನ್ಗೆ ವಿಲ್ ಬಿ ದ ಬೆಸ್ಟ್ ಪರ್ಸನ್ ಟು ಸೇ ನೀವ್ ಇದನ್ನ ಮಾಡ್ಬೋದಾ ಮಾಡಬಾರ್ದಾ ಅಂತ. ಸೊ ಈ ಕಾರ್ಬೋಹೈಡ್ರೇಟ್ ರೆಸ್ಟ್ರಿಕ್ಷನ್ ಅಂದ್ರೇನು, ಯೂಶಲಿ ನಮ್ ಸೌತ್ ಇಂಡಿಯನ್ ಫುಡ್ ಅಲ್ಲಿ ನಮ್ದು ಏನೇ ಡಯಟ್ ತಗೊಂಡ್ರು ಅಕ್ಕಿ ಅಂಶನೇ ಜಾಸ್ತಿ ಇರುತ್ತೆ.
ಅಫ್ಕೋರ್ಸ್ ಅಕ್ಕಿ ಬೇಕು, ಆ ಎನರ್ಜಿಗೆ ನಮಗೆ ಅಕ್ಕಿ ಅಂಶ ಬೇಕೇ ಬೇಕು. ಬಟ್ ನಾವು ತುಂಬಾ ಈಗ ಬೆಳಿಗ್ಗೆ ಪಲಾವು, ಸಂಜೆ ಪಲಾವು, ಮಧ್ಯಾಹ್ನ ಪಲಾವು, ಸೊ ಕಂಟಿನ್ಯೂಸ್ಲಿ ನಾವ್ ಈ ತರ ಫುಡ್ ತಗೋತಾ ಇರುವಾಗ ಎಂಡ್ ಪ್ರಾಡಕ್ಟ್ ಬರೀ ಗ್ಲೂಕೋಸ್. ಸೊ ಗ್ಲೂಕೋಸ್ ಹೋಗಿ ಹೋಗಿ ಆ ಗ್ಲೂಕೋಸ್ ಲೆವೆಲ್ ನಮ್ ಬಾಡಿಯಲ್ಲಿ ಜಾಸ್ತಿ ಆದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಶುರು ಆಗುತ್ತೆ. ಸೊ ನಾವು ಆದಷ್ಟು ಈ ಕಾರ್ಬೋಹೈಡ್ರೇಟ್ ರೆಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ನೋ ಕಾರ್ಬೋಹೈಡ್ರೇಟ್ ಅಲ್ಲ. ಕೆಲವ್ರು ನಾನು ಕಂಪ್ಲೀಟ್ ಅನ್ನ ಬಿಟ್ಬಿಟ್ಟಿದೀನಿ ಅಂತಾರೆ. ನೋ, ಇಟ್ ಇಸ್ ನಾಟ್ ರೆಕಮೆಂಡೆಡ್. ರೆಸ್ಟ್ರಿಕ್ಟ್ ಮಾಡಿ. ಹೇಗೆ ರೆಸ್ಟ್ರಿಕ್ಟ್ ಮಾಡೋದು? ಸಿಂಪಲ್ ವೇಸ್. ಈಗ ಬೆಳಿಗ್ಗೆ ನಾವು ರೈಸ್ ಐಟಮ್ ತಿನ್ನೋದು, ರಾತ್ರಿ ಮಲ್ಗೋ ಟೈಮ್ ಅಲ್ಲಿ ರೈಸ್ ಐಟಮ್ ತಿನ್ನೋದು, ಇವೆರಡನ್ನ ನಾವು ರೆಸ್ಟ್ರಿಕ್ಟ್ ಮಾಡಬಹುದು. ಮಧ್ಯಾಹ್ನ ಯು ಟೇಕ್ ಅ ಡಯಟ್ ವಿಚ್ ಇಸ್ ಬ್ಯಾಲೆನ್ಸ್ಡ್. ಅದರಲ್ಲಿ ರೈಸು ಇರ್ಲಿ, ಚಪಾತಿ, ರಾಗಿ, ಗ್ರೈನ್ಸ್ ಎಲ್ಲಾನು ಇರ್ಲಿ. ಆದಷ್ಟು ಮಾರ್ನಿಂಗ್ ಅಲ್ಲಿ ಸಾಮಾನ್ಯ ನಾವು ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ರೈಸ್ ಐಟಮ್ ಬ್ರೇಕ್ಫಾಸ್ಟ್, ರೈಸ್ ಐಟಮ್ ಡಿನ್ನರ್ ನ ಯೂಸ್ ಮಾಡ್ತೀವಿ. ಅದನ್ನ ರೆಸ್ಟ್ರಿಕ್ಟ್ ಮಾಡ್ಕೊಂಡು ಬರ್ಬೋದು. ನೆಕ್ಸ್ಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈಗ ನೀವು ಯೂಟ್ಯೂಬ್ ಅಲ್ಲಿ ಎಲ್ಲಿ ಹೋದ್ರು ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಗೇನ್ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಬಟ್ ನಿಮ್ ಬಾಡಿ ಅಡ್ಜಸ್ಟ್ ಆಗ್ಬೇಕು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸಡನ್ ಆಗಿ ನಾಳೆ ನಾನು ಬೆಳಿಗ್ಗೆ 10 ಗಂಟೆಗೆ ತಿಂದು ಸಂಜೆ 8 ಗಂಟೆಗೆ ತಿಂತೀನಿ, ಅಥವಾ 7 o'clock, ಲಾಂಗ್ ಗ್ಯಾಪ್ ಕೊಟ್ಟು ತಿಂದಾಗ ಬಾಡಿಗೆ ರೆಸ್ಟ್ ಬರುತ್ತೆ. ಆ ರೆಸ್ಟ್ ಬಂದಾಗ ಏನ್ ಮಾಡುತ್ತೆ, ಅಲ್ಲಿ ಏನು ಕೊಬ್ಬಿನಂಶ ನಮ್ ಬಾಡಿಯಲ್ಲಿ ಇರುತ್ತಲ್ವಾ, ಅದರಿಂದ ಎನರ್ಜಿನ್ ತಗೊಳುತ್ತೆ. ನಾವು ದಟ್ ಇಸ್ ದ ಬೇಸಿಸ್ ಬಿಹೈಂಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಈಗ ನಾನು ರಾತ್ರಿ 8 ಗಂಟೆಗೆ ತಿಂದ್ಬಿಟ್ಟು ನಾಳೆ ಬೆಳಿಗ್ಗೆ 10 ಗಂಟೆಗೆ ತಿಂತೀನಿ. ಸೊ ಬಿಟ್ವೀನ್ ರಾತ್ರಿ 8 o'clock ಟು ನಾಳೆ ಬೆಳಿಗ್ಗೆ 10 o'clock ಬಾಡಿಲಿ ಏನೋ ಎನರ್ಜಿ ಬೇಕು, ನನಗೆ ಸುಸ್ತಾಗ್ತಾ ಇದೆ, ಅಥವಾ ನನಗೆ ನನ್ನ ರೆಗ್ಯುಲರ್ ಮೆಟಬಾಲಿಸಮ್ಗೆ ಎನರ್ಜಿ ಬೇಕು ಅಂದಾಗ ಬಾಡಿ ಎಲ್ಲಿಂದ ಎನರ್ಜಿ ತಗೊಳುತ್ತೆ? ನಮ್ಮ ಬಾಡಿಯಲ್ಲಿ ಎಲ್ಲಿ ಸ್ಟೋರ್ಡ್ ಫ್ಯಾಟ್ ಇರುತ್ತಲ್ವಾ, ಈಗ ನಾವು ಏನೋ ತಿನ್ಬಿಟ್ಟು ಫ್ಯಾಟ್ ಸ್ಟೋರ್ ಆಗಿರುತ್ತೆ, ಆ ಫ್ಯಾಟ್ ಮಾಲಿಕ್ಯೂಲ್ಸ್ ಬ್ರೇಕ್ ಆಗುತ್ತೆ. ಆ ಫ್ಯಾಟ್ ಮಾಲಿಕ್ಯೂಲ್ಸ್ ಇಂದ ಎನರ್ಜಿ ತಗೊಳುತ್ತೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹಿಂಗ್ ಬ್ರೇಕ್ ಆದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಕೊಬ್ಬಿನಂಶ ಕಡಿಮೆ ಆದಾಗ ಏನು ಇನ್ಸುಲಿನ್ ಸ್ವಲ್ಪ ಡೆಫಿಷಿಯನ್ಸಿ ಇದ್ದು ಕೆಲಸ ಮಾಡ್ತಿತ್ತಲ್ಲ, ಅದು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಸೊ ಇದು ಬೇಸಿಸ್. ಬಟ್ ಅಗೇನ್ ಎಲ್ಲರಿಗೂ ಸೂಟಬಲ್ ಅಲ್ಲ, ಬಿಕಾಸ್ ಆ ಲಾಂಗ್ ಗ್ಯಾಪ್ ಕೊಟ್ಟಾಗ ಸುಸ್ತಾಗ್ಬಿಡೋದು. ಶುಗರ್ ಪೇಷಂಟಿಗೆ ಸಡನ್ ಆಗಿ ಸುಸ್ತಾಗಿ ತಲೆ ಸುತ್ತ ಬರೋದು, ಜ್ಞಾನ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಸಡನ್ ಆಗಿ ಸ್ಟಾರ್ಟ್ ಮಾಡಬಾರ್ದು. ಯಾರಿಗೆ ಸೂಟ್ ಆಗುತ್ತೆ ಅನ್ನೋದು ನಿಮ್ಮ ಫಿಸಿಷಿಯನ್ ನ ಕೇಳ್ಕೊಂಡೇನೆ ಸ್ಟಾರ್ಟ್ ಮಾಡ್ಬೇಕು. ಸೊ ಅರ್ಲಿ ಡಿನ್ನರ್, ನಾ ಮುಂಚೆನೆ ಹೇಳ್ದಂಗೆ ಈ ನಾವು ಬೇಗ ತಿನ್ನೋದು, ಈ ಹಿಂದಿನ ಕಾಲದಲ್ಲಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸು, ಬಹುಶಃ ನೀವು ಎಲ್ಲ ಸುಮಾರು ಜನ ಬೆಸ್ಟ್ ಟೈಮ್ ಸನ್ರೈಸ್ ಸನ್ಸೆಟ್ ಆಗೋದ್ರೊಳಗೆ ಊಟ ಮುಗಿಸಿ ಅನ್ನೋದು ಒಂದು ಶಾಸ್ತ್ರ ಅಂತ ಹೇಳೋರು. ಸೊ ನಾವ್ ಆ ಶಾಸ್ತ್ರ ಫಾಲೋ ಮಾಡದೇಲೆ ನಮ್ಮಲ್ಲಿ ಇವಾಗ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ. ಸೊ ಯಾಕೆ ಅದನ್ನ ನಾವ್ ಹೇಳೋದು? ಒಂದು ಶಾಸ್ತ್ರ ಅಂತ ಹೇಳಿದ್ರು ದೆರ್ ಇಸ್ ಅ ಸೈನ್ಸ್ ಬಿಹೈಂಡ್ ಇಟ್. ನಮ್ ಬಾಡಿಲಿ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ಕೆಲವು ಹಾರ್ಮೋನ್ಸು ಸಂಜೆ ಮೇಲೆ ಜಾಸ್ತಿ ಆಗುತ್ತೆ, ರಿಲೀಸ್ ಆಗುತ್ತೆ. ಕೆಲವು ಹಾರ್ಮೋನ್ಸ್ ಸಂಜೆ ಮೇಲೆ ಕಡಿಮೆ ಆಗುತ್ತೆ. ಕೆಲವುದು ಮಧ್ಯರಾತ್ರಿ 3 ಗಂಟೆಗೆ ಪೀಕ್ ಆಗುತ್ತೆ, ಮಧ್ಯಾಹ್ನದ ಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಇದೊಂದು ರಿದಮ್, ಇದನ್ನೇ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳುದು. ಈ ಸರ್ಕ್ಯಾಡಿಯನ್ ರಿದಮ್ ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಾವು ಆದಷ್ಟು ಫುಡ್ ನ ಆ ಸನ್ಸೆಟ್ ಆಗ ಟೈಮಲ್ಲಿ ಕೊಟ್ಬಿಟ್ರೆ ಬಾಡಿಗೆ ನೈಟ್ ಎಲ್ಲ ರೆಸ್ಟ್ ಸಿಕ್ತಾಗ ನಿಮಗೆ ಯಾವ ಹಾರ್ಮೋನ್ಸ್ ನೈಟ್ ರಿಲೀಸ್ ಆಗ್ಬೇಕಲ್ಲ, ಅದು ನೀಟಾಗಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಅದರಲ್ಲಿ ಒನ್ ಆಫ್ ದಮ್ ಇಸ್ ಆಲ್ಸೋ ಇನ್ಸುಲಿನ್. ಸೊ ಇನ್ಸುಲಿನ್ ಟೈಮಿಗೆ ಸೆಕ್ರೀಟ್ ಆದಾಗ ಶುಗರ್ ಎಷ್ಟು ಅಬ್ಸಾರ್ಬ್ ಆಗ್ಬೇಕಾಗುತ್ತೆ, ಅರ್ಲಿ ಮಾರ್ನಿಂಗ್ ಶುಗರ್ ನಾರ್ಮಲ್ ಇರುತ್ತೆ. ಅಫ್ಕೋರ್ಸ್ ಇದು ನಾವು ಸಡನ್ ಆಗಿ ಡಯಾಬಿಟಿಕ್ ಪೇಷಂಟ್ಸ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋರು ಇಮಿಡಿಯೇಟ್ ನಾಳೆನೆ ಅಥವಾ ಇವತ್ ರಾತ್ರಿನೇ ಸ್ಟಾರ್ಟ್ ಮಾಡಿದ್ರೆ ಶುಗರ್ ತುಂಬಾ ಲೋ ಆಗಿ ಸುಸ್ತಾಗೋ ಚಾನ್ಸಸ್ ಇರುತ್ತೆ. ಬಟ್ ಅರ್ಲಿ ಡಿನ್ನರ್, ಈಗ ನಿಮಗೆ ಡಯಾಬಿಟಿಸ್ ಇಲ್ಲ, ಬೇರೆ ನಿಮ್ಮ ಹೆಲ್ತ್ ಚೆನ್ನಾಗಿದೆ, ಮಾಡ್ಬೋದು ಅಂದ್ರೆ ಟು ಬಿಗಿನ್ ವಿತ್ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಕಾರ್ಬೋಹೈಡ್ರೇಟ್ ರೆಸ್ಟ್ರಿಕ್ಷನ್ ಇದೆಲ್ಲ ಸೈಡಿಗೆ ಇಟ್ಬಿಟ್ಟು ಅರ್ಲಿ ಡಿನ್ನರ್ ವುಡ್ ಬಿ ದ ಬೆಸ್ಟ್ ರೆಕಮೆಂಡೆಡ್ ಲೈಫ್ ಸ್ಟೈಲ್ ಚೇಂಜ್. ನೆಕ್ಸ್ಟ್ ಪ್ಲಾಂಟ್ ಬೇಸ್ಡ್ ಹೋಲ್ ಫುಡ್ಸ್, ಅಂದ್ರೆ ಆದಷ್ಟು ಈ ಅಂದ್ರೆ ವೆಜಿಟೇರಿಯನ್ ಫುಡ್ಸ್. ಸೊ ವೆಜಿಟೇರಿಯನ್ ಫುಡ್ಸ್ ಆರ್ ವೆರಿ ಗುಡ್ ಬಿಕಾಸ್ ಇನ್ಸುಲಿನ್ ಸೆನ್ಸಿಟಿವ್. ಏನು ಇನ್ಸುಲಿನ್ ಸೆನ್ಸಿಟಿವ್ ಅಂದ್ರೆ ನಮ್ ದೇಹದಲ್ಲಿ ಇನ್ಸುಲಿನ್ ಸೆಕ್ರೀಟ್ ಆಗ್ತಾ ಇರುತ್ತೆ. ಸೊ ಈಗ ಸೆಕ್ರೀಟ್ ಆಗ ಇನ್ಸುಲಿನ್ ಬೇರೆ ಕಡೆ ಅದು ಕೆಲಸ ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕು? ಶುಗರ್ ನ ಹೀರ್ಕೋಬೇಕು. ಈಗ ಇನ್ಸುಲಿನ್ ಮಸಲ್ ಹತ್ರ ಹೋಗುತ್ತೆ, ಆ ಮಸಲ್ ಅಲ್ಲಿ ಏನ್ ಶುಗರ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಬೇಕು. ಯೂಸ್ ಮಾಡಿಲ್ಲ ಅಂದಾಗ ಆ ಶುಗರ್ ಬ್ಲಡ್ ಅಲ್ಲಿ ಕಾಣಿಸುತ್ತೆ. ಸೊ ಈ ಯೂಸ್ ಮಾಡ್ಕೊಳ್ಳೋ ಕೆಪಾಸಿಟಿನೇ ಇನ್ಸುಲಿನ್ ಸೆನ್ಸಿಟಿವಿಟಿ ಅನ್ನೋದು. ಕೆಲವರಲ್ಲಿ ಇನ್ಸುಲಿನ್ ಚೆನ್ನಾಗೇ ಇರುತ್ತೆ ಬಟ್ ಅದು ಯೂಸ್ ಆಗ್ತಾ ಇರಲ್ಲ. ಅಂದ್ರೆ ಮನೇಲಿ ಪುಸ್ತಕ ಇರುತ್ತೆ, ಅದನ್ನ ಓದ್ತಾ ಇರಲ್ಲ. ಸೊ ಇರೋ ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು,
ಅದೇನೆ ಇನ್ಸುಲಿನ್ ಸೆನ್ಸಿಟಿವಿಟಿ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ನಾವು ಆದಷ್ಟು ಈ ಪ್ಲಾಂಟ್ ಬೇಸ್ಡ್ ಫುಡ್ಸ್ ತಗೊಂಡಾಗ ಅದು ಜಾಸ್ತಿ ಆಗುತ್ತೆ. ಆಮೇಲೆ ನಾನ್ ವೆಜಿಟೇರಿಯನ್ ಅಲ್ಲಿ ಈ ರೆಡ್ ಮೀಟ್, ಆ ರೆಡ್ ಮೀಟ್ ತಿನ್ನೋ ಬದಲು ಈ ಫಿಶ್ ಐಟಮ್ಸ್ ಲೀನ್ ನಾನ್ ವೆಜಿಟೇರಿಯನ್ ಫುಡ್. ಸೊ ಅದು ಕೂಡ ನಮಗೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡಿ. ಸೊ ನೆಕ್ಸ್ಟ್ ಈ ಕ್ಯಾಲ್ಸಿಯಂ ಅಂಡ್ ವೈಟಮಿನ್ ಡಿ ಇಸ್ ರೆಕಮೆಂಡೆಡ್ ಫಾರ್ ಬೋನ್ ಹೆಲ್ತ್. ಸೊ ವೈಟಮಿನ್ ಡಿ ಹೇಗ್ ಬರುತ್ತೆ, ಕ್ಯಾಲ್ಸಿಯಂ ನಾವು ಡೇ ಟು ಡೇ ಈಗ ಮೋಸ್ಟ್ ಆಫ್ ಯು ವುಡ್ ಬಿ ಆನ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್. ಸೊ ನೀವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಲ್ಲಿ ಇದ್ದೀರಾ ಅಂದ್ರೆ ಒಂದು ಕೀ ಮೆಸೇಜ್ ವುಡ್ ಬಿ ಚೆನ್ನಾಗಿ ನೀರ್ ಕುಡಿಬೇಕು. ಸೊ ನೀವು ಬರೀ ಕ್ಯಾಲ್ಸಿಯಂ ತಗೊಂಡ್ಬಿಟ್ಟು ನೀರೇ ಕುಡಿಲಿಲ್ಲ ಅಂದ್ರೆ ದೇರ್ ಆರ್ ಚಾನ್ಸಸ್ ಅದು ಕ್ರಿಸ್ಟಲ್ಸ್ ಆಗೋ ಚಾನ್ಸಸ್ ಇರುತ್ತೆ, ಸ್ಟೋನ್ ಆಗುತ್ತೆ. ಬಟ್ ಡೋಂಟ್ ಟೇಕ್ ಅ ಮೆಸೇಜ್ ದಟ್ ಕ್ಯಾಲ್ಸಿಯಂ ತಿಂದ ತಕ್ಷಣ ಸ್ಟೋನ್ ಆಗುತ್ತೆ. ಇಲ್ಲ, ಕ್ಯಾಲ್ಸಿಯಂ ತಗೊಂಡು ನೀವು ಚೆನ್ನಾಗಿ ನೀರ್ ಕುಡಿರಿ. ಯೂಶಲಿ ಸಾಮಾನ್ಯವಾಗಿ ನನ್ನ ಪೇಷಂಟ್ ಗೆ ರೆಕಮೆಂಡ್ ಮಾಡೋದು 2 months or 3 months ಕಂಟಿನ್ಯೂಸ್ ಆಗಿ ಕ್ಯಾಲ್ಸಿಯಂ ತಗೊಂಡ್ಮೇಲೆ 2 weeks or even for 1 month you take a break. That is a easier way to maintain the balance. ಮತ್ತೆ ವೈಟಮಿನ್ B12 and folate. ಸೊ ಇಲ್ಲಿ ನಿಮಗೆ ಯಾವ ಫುಡ್ ಅಲ್ಲಿ ಇದೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಟೇಕ್ ಸಮ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಗಳು ಫಾರ್ 3 months ತಗೊಳ್ಳೋದ್ರಲ್ಲೇನೋ ತಪ್ಪಿಲ್ಲ. ಸುಮ್ಮನೆ ಕಂಟಿನ್ಯೂಸ್ ಆಗಿ ತಗೊಳ್ಳೋ ನೆಸೆಸಿಟಿ ಇಲ್ಲ. ಟೇಕ್ ದಟ್. ಅಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಸೊ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ವೆರಿ ಗುಡ್ ಫಾರ್ ಹಾರ್ಟ್ ಸ್ಪೆಷಲಿ. ಬಟ್ ಇಲ್ಲಿ ಯೂಶಲಿ ಏನಾಗುತ್ತೆ, ವೆಜಿಟೇರಿಯನ್ಸ್ ಆಪ್ಷನ್ ಕಡಿಮೆ ಇರುತ್ತೆ. ಒಮೆಗಾ 3 ರಿಚ್ ಇರೋದೇನೆ ಫಿಶ್ ಐಟಮ್. ಈ ಫಿಶ್ ಸಾಲ್ಮನ್ ನಲ್ಲೆಲ್ಲ ಒಮೆಗಾ 3 ಇರುತ್ತೆ. ಬಟ್ ವೆಜಿಟೇರಿಯನ್ಸ್ ಗೆ ಯಾವ್ದು ಆಪ್ಷನ್, ಡ್ರೈ ಫ್ರೂಟ್ಸ್. ಅದರಲ್ಲೂ ಡ್ರೈ ಫ್ರೂಟ್ಸ್ ಅಲ್ಲಿ ವಾಲ್ನಟ್ ಇಸ್ ವೆರಿ ರಿಚ್ ಇನ್ ಒಮೆಗಾ 3. ಸೊ ಈ ಒಮೆಗಾ 3 ಇಂದ ನಿಮಗೆ ತುಂಬಾ ಅಂದ್ರೆ ಅದರಿಂದೇ ಒಂದು ಟಾಪಿಕ್ ತರ ಮಾತಾಡ್ಬೋದು. ದೇರ್ ಆರ್ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್. ಸೊ ಅದಕ್ಕೇನೆ ಐಡಿಯಲಿ ಐ ವುಡ್ ಸೇ ನೀವು ಬೆಳಗ್ಗೆ ಎದ್ದು 1 cup ವಾರ್ಮ್ ವಾಟರ್ ತಗೋತೀರಾ, ಬ್ರೇಕ್ಫಾಸ್ಟ್ ಮಾಡ್ತೀರಾ, ಮತ್ ಇನ್ ಬಿಟ್ವೀನ್ 11 o'clock ಹಂಗೆ ಯು ಹ್ಯಾವ್ ಸಮ್ ಡ್ರೈ ಫ್ರೂಟ್ಸ್. 3 ಬಾದಾಮ್ ಕಾಳು, 4 ವಾಲ್ನಟ್, 4 ಒಣದ್ರಾಕ್ಷಿ. ಸೊ ದಟ್ ಇಸ್ ಅ ಬ್ಯಾಲೆನ್ಸ್ಡ್ ಒನ್. ಡಯಾಬಿಟಿಕ್ ಇದ್ರೆ 2 ಒಣದ್ರಾಕ್ಷಿ ತಗೊಳ್ಳಿ, ಬಟ್ ವಾಲ್ನಟ್ ಯು ಕ್ಯಾನ್ ಸ್ಟಿಲ್ ಟೇಕ್. ಸೊ ದಟ್ ವಿಲ್ ಕೀಪ್ ಯುವರ್ ಡಯಟ್ ಬ್ಯಾಲೆನ್ಸ್ಡ್. ಸೊ ಅವಾಗ ಇನ್ ಬಿಟ್ವೀನ್ ಮೀಲ್ಸ್ ಕೂಡ ಆಗುತ್ತೆ. 11 o'clock ತಗೊಂಡ್ರೆ ಮಧ್ಯಾಹ್ನ ಯು ಹ್ಯಾವ್ ಅ ಗುಡ್ ಲಂಚ್, ಈವ್ನಿಂಗ್ ವೆರಿ ಸ್ಮಾಲ್ ಸ್ನಾಕ್ ಅಂಡ್ ಅರ್ಲಿ ಡಿನ್ನರ್. ಸೊ ದೆನ್ ಕಮ್ಸ್ ಎಕ್ಸರ್ಸೈಸ್. ಸೊ ಈ ಎಕ್ಸರ್ಸೈಸ್ಗೂ ಎಕ್ಸರ್ಸೈಸ್ ಅಂದ ತಕ್ಷಣ ಫಸ್ಟ್ ಥಿಂಗ್ ಕಮ್ಸ್ ಟು ಮೈಂಡ್ ಇಸ್ ಜಿಮ್. ಜಿಮ್ಮೇ ಹೋಗ್ಬೇಕು ಅಂತ ಏನಿಲ್ಲ. ಸೊ ಐ ಆಮ್ ಶ್ಯೂರ್ ನೀವೆಲ್ಲ ನೋ ದಿಸ್, ಯುವರ್ ಆಲ್ ಎಕ್ಸ್ಪೀರಿಯನ್ಸ್. ಸಿಂಪಲ್ ಎಕ್ಸರ್ಸೈಸ್, ಐ ವುಡ್ ಪರ್ಸನಲಿ ಸೇ ವಾಕಿಂಗ್ ಇಸ್ ದಿ ಬೆಸ್ಟ್ ಎಕ್ಸರ್ಸೈಸ್. ನಿಮಗೆ ಮಂಡಿಗಳು ಚೆನ್ನಾಗಿದೆ, ವಾಕಿಂಗ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮೇಕ್ ಶ್ಯೂರ್ ಯು ವೇರ್ ಗುಡ್ ಶೂಸ್. ಒಳ್ಳೆ ಫುಟ್ವೇರ್ is a very very important thing, because ಏಜ್ ಆದಾಗ ನಮ್ದು ಓವರ್ ಆಲ್ ನಾವು ಹುಟ್ಟಿದಾಗಿಂದ ನಮ್ದು ವೆಯ್ಟ್ ಎಲ್ಲ ಪಾದಗಳಿಗೆನೆ ವೆಯ್ಟ್ ಬೇರಿಂಗ್ ಬೋನ್ಸ್ ಅಂತೀವಿ. ಸೊ ನಾವು ಆಸ್ ವಿ ಗ್ರೋ, ಸೊ ಅದರ ಮೇಲೆ ಜಾಸ್ತಿ ಪ್ರೆಷರ್ ಹೋಗೋದ್ರಿಂದ ಅಲ್ಲಿ ಬೋನ್ಸ್ಗೆ ಸ್ಟ್ರೆಂತ್ ಕಡಿಮೆ ಆಗಿರುತ್ತೆ. ಅಲ್ಲಿ ಫುಟ್ವೇರ್ ನಾವು ಚೆನ್ನಾಗ್ ಹಾಕಿಲ್ಲ ಅಂದ್ರೆ you will be giving more strain to that. So use a proper footwear. So start walking. So walking, aerobic exercise andreno, aerobic exercise like walk, swimming, cycling. So cycling ella sudden ಆಗಿ start ಮಾಡಬೇಡಿ, even swimming ಗೂ sudden ಆಗಿ ಮಾಡಬೇಡಿ. If you have been doing it, please continue. So this helps to keep your especially heart health ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸ್ಟ್ರೆಂತ್ ಟ್ರೈನಿಂಗ್ ಅನ್ ಮಾತ್ರಕ್ಕೆ ನಾವು ಹೋಗಿ ಈಗಲೇ ಜಿಮ್ ಅಲ್ಲಿ ವೆಯ್ಟ್ ಲಿಫ್ಟಿಂಗ್ ಅಲ್ಲ, ಸಿಂಪಲ್ ಈಗ 2 ಲೀಟರ್ ವಾಟರ್ ಬಾಟಲ್ ಇಟ್ಕೊಂಡು ನಾವು ಲಿಫ್ಟ್ ಮಾಡ್ಬೋದು. ಸೊ ಟು ಬಿಗಿನ್ ವಿತ್. ಸೊ ಈ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ಏನಾಗುತ್ತೆ, ನಮ್ ಏಜ್ ಆಗ್ತಿದ್ದಂಗೆನೆ ಮಾಂಸಖಂಡಗಳು ಸಣ್ಣ ಆಗ್ತಾ ಹೋಗುತ್ತೆ. ಸೊ ಈ ಸಣ್ಣ ಆಗ್ತಾ ಇದ್ದಂಗೆ ಅದಕ್ಕೆ ನಾವು ಎಷ್ಟು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ದೇ ಹ್ಯಾವ್ ದ ಕೆಪಾಸಿಟಿ ಟು ಬಲ್ಜ್, ಟು ರೀಗ್ರೋ. ಸೊ ಅಲ್ಲಿ ಮಸಲ್ ಸ್ಟ್ರೆಂತ್ ಬಂದ್ರೆ ಆಟೋಮ್ಯಾಟಿಕಲಿ ನಿಮ್ದು ಓವರ್ ಆಲ್ ಆಕ್ಟಿವಿಟಿ ಚೆನ್ನಾಗಾಗುತ್ತೆ. ಸೊ ಇದನ್ನೇ ಸಾರ್ಕೋಪಿನಿಯಾ. ಸೊ ಸಾರ್ಕೋಪಿನಿಯಾ ಅನ್ನೋದು ಏನು, ನಮ್ಮ ಮಾಂಸಖಂಡಗಳು ಸಣ್ಣ ಆಗುತ್ತಲ್ವಾ, ಆ ಮಾಂಸಖಂಡಗಳು ಸಣ್ಣ ಆದಾಗ ಏನಾಗುತ್ತೆ, ಸ್ಕಿನ್ ಫ್ಲಾಪಿ ಆಗುತ್ತೆ. ಸೊ ಈ ಮಾಂಸಖಂಡಗಳಿಗೆ ಟ್ರೈನಿಂಗ್ ಕೊಡೋದನ್ನೇ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಅನ್ನೋದು. ಈಗ ಸ್ಪೆಷಲಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡೋತ್ತಿಗೆ ಗೆಜ್ಜೆ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ದಟ್ ಈಸ್ ಆಲ್ಸೋ ಸ್ಟ್ರೆಂತ್ ಟ್ರೈನಿಂಗ್. ಸೊ ಅಲ್ಲಿ ನೀವು ಒಂದು ವೆಯ್ಟ್ ಕೊಟ್ಬಿಟ್ಟು, ಕಾಲಿಗೆ ಒಂದು ವೆಯ್ಟ್ ಕೊಟ್ಟು ಆ ವೆಯ್ಟ್ ಎಗೇನ್ಸ್ಟ್ ಮೂವ್ಮೆಂಟ್ ಮಾಡ್ತಾ ಇದೀವಿ. ಸೊ ಅವಾಗ ಅಲ್ಲಿರೋ ಮಸಲ್ಸ್ ಗಳು ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಜನರಲ್ ಇನ್ಸ್ಟ್ರಕ್ಷನ್. ಸೊ ಎಕ್ಸರ್ಸೈಸ್ ಮಾಡುವಾಗ ಏನು ತುಂಬಾ ಜನರಲ್ ಇನ್ಸ್ಟ್ರಕ್ಷನ್ ಮಾಡ್ಬೇಕು, ಇದೆಲ್ಲ ಗೊತ್ತಿದೆ, ಬಟ್
ಎಲ್ಲಿ ನಮಗೆ ಪ್ರಾಬ್ಲಮ್ ಆಗೋದು ಗೊತ್ತಿರುತ್ತೆ, ನಾವು ಮಾಡುವಾಗ ಅದ್ ಮಾಡಲ್ಲ. ಇದು ಕಾಮನ್ ಮಿಸ್ಟೇಕ್ಸ್. ಐ ಆಮ್ ಟೆಲ್ಲಿಂಗ್ ಯು ಆಲ್. ಬಟ್ ನಾನು ಎಕ್ಸರ್ಸೈಸ್ ಮಾಡೋತ್ತಿಗೆ ಐ ಮೈಟ್ ಫೀಲ್ ಟೈಮ್ ಕಡಿಮೆ ಇದೆ, ಸಡನ್ ಆಗಿ ಜಾಗಿಂಗ್ ಸ್ಟಾರ್ಟ್ ಮಾಡ್ಬಿಡೋದು, ಇನ್ನ ಲೇಟ್ ಆಗಿ ಹೋದೆ ಜಿಮ್ಮಿಗೆ ಅಥವಾ ಲೇಟ್ ಆಗಿ ಯೋಗ ಸ್ಟಾರ್ಟ್ ಮಾಡಿದೆ, ಇಮಿಡಿಯೇಟ್ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡೋದು. ನೆವರ್ ಡೂ ದಟ್. ನೀವು ಲೇಟ್ ಆದ್ರೆ ಬರೀ ವಾರ್ಮ್ ಅಪ್ ಮಾಡಿ, ವಾರ್ಮ್ ಅಪ್ ಅಂಡ್ ಕೂಲ್ ಡೌನ್ ಮಾಡಿ, ಪರವಾಗಿಲ್ಲ, ಮಧ್ಯದ ಪಾರ್ಟ್ ನ ಬಿಟ್ಬಿಡಿ. ಬಟ್ ಪ್ಲೀಸ್ ಸ್ಟಾರ್ಟ್ ಸ್ಲೋ. ನೀವ್ ಎಷ್ಟು ಸ್ಲೋ ಹೋಗ್ತಿರೋ ಅಷ್ಟು ಒಳ್ಳೇದು. ಅಂಡ್ ಇನ್ಕ್ರೀಸ್ ಇಟ್ ಗ್ರಾಜುಲಿ ಅಂದ್ರೆ ಇವತ್ತು 5 ನಿಮಿಷ ಮಾಡಿ, ನಾಳೆ 10 ನಿಮಿಷ ಅಲ್ಲ. 5 ನಿಮಿಷ 1 ವೀಕ್ ಮಾಡಿ, ಆಮೇಲೆ 7 ನಿಮಿಷ ಮಾಡಿ, ಆಮೇಲೆ 10 ನಿಮಿಷ ಮಾಡಿ. ದಿಸ್ ಹೆಲ್ಪ್ಸ್ ಯು ಲಾಟ್. ಆಮೇಲೆ ಎಷ್ಟೊಂದ್ ಜನ ಆ ಬ್ರೆತ್ ಹೋಲ್ಡ್ ಮಾಡ್ತಾರೆ ಎಕ್ಸರ್ಸೈಸ್ ಮಾಡುವಾಗ, ಉಸಿರು ಹಿಡಿದು ಮಾಡಕ್ ಹೋಗ್ತಾರೆ. ಸೊ ಈ ಬ್ರೆತ್ ಹೋಲ್ಡಿಂಗ್ ಯಾಕೆ ಇದು ಇಶ್ಯೂ ಆಗುತ್ತೆ ಅಂದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಇನ್ಫಾರ್ಮೇಶನ್ ಇದೆ ಅಂದ್ರೆ, ಕೆಲವರು ಬ್ರೀದಿಂಗ್ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ, ಇನ್ ಕೆಲವರು ಪ್ರಾಣಾಯಾಮ ಹೇಳ್ಕೊಡ್ತಾರೆ. ಪ್ರಾಬ್ಲಮ್ ಎಲ್ಲಿ ಬರೋದು, ಒಂದ್ ಕಡೆ ಯೋಗ ಕಲ್ತಿರ್ತೀರಾ, ಇನ್ನೊಂದ್ ಕಡೆ ಸ್ಟ್ರೆಂತ್ ಟ್ರೈನಿಂಗ್ ಕಲ್ತಿರ್ತೀರಾ, ಪ್ರಾಣಾಯಾಮ ಇನ್ನೊಬ್ರ ಹತ್ರ ಕಲ್ತಿರ್ತೀವಿ. ವಿ ಟ್ರೈ ಟು ಪುಟ್ ಆಲ್ ದ 3 ಟುಗೆದರ್ ಅಂಡ್ ಡೂ ಇಟ್ ಆನ್ ಅವರ್ಸೆಲ್ಸ್, ವಿಚ್ ಇಸ್ ರಾಂಗ್. ಈಗ ಸೂರ್ಯ ನಮಸ್ಕಾರ ಮಾಡೋತ್ತಿಗೆ ಹೇಗೆ ಬ್ರೀದಿಂಗ್ ಟೆಕ್ನಿಕ್ ಇದೆಯೋ ಅದನ್ನ ಫಾಲೋ ಮಾಡಿ. ಸೂರ್ಯ ನಮಸ್ಕಾರ ಮಾಡೋತ್ತಿಗೆ ಯಾರೋ ಬೇರೆ ಪ್ರಾಣಾಯಾಮ ಹೇಳ್ಕೊಟ್ಟಿದ್ದನ್ನ ಮಿಕ್ಸ್ ಮಾಡ್ಬೇಡಿ. ಇನ್ನೆಲ್ಲೋ ಕೇಳಿರ್ತೀವಿ, ಉಸಿರನ್ನ ನಾವು 30 ಸೆಕೆಂಡ್ಸ್ ಇಟ್ಕೊಂಡ್ರೆ ನಮ್ ಶ್ವಾಸಕೋಶ ಸ್ಟ್ರಾಂಗ್ ಇದೆಯಂತೆ ಅಂತ. ಕರೆಕ್ಟ್. ಬಟ್ ಅದ್ ಯಾವಾಗ ಇಟ್ಕೋಬೇಕು, ಏನೋ ಎತ್ತುತ್ತಾ ಇದೀವಿ ಸಾಮಾನು, ಆ ಟೈಮಲ್ಲಿ ಇಟ್ಕೊಳ್ಳೋದಲ್ಲ. ಸೊ ಡು ನಾಟ್ ಹೋಲ್ಡ್ ಯುವರ್ ಬ್ರೆತ್ ಲೈಕ್ ದಟ್ ವಿತೌಟ್ ನೋಯಿಂಗ್ ವಾಟ್ ಯು ಆರ್ ಡೂಯಿಂಗ್. ಸೊ ಯಾವ್ದೇ ಒಂದು ಮೆಡಿಕೇಶನ್ ಅಲ್ಲಿ ಇದ್ರೆ, ದಯವಿಟ್ಟು ನೀವು ಹೊಸದಾಗಿ ಸ್ಟಾರ್ಟ್ ಮಾಡುವಾಗ, ಏನೇ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡುವಾಗ, ಒಂದು ನಿಮ್ ಫಿಸಿಷಿಯನ್ ನ ಕೇಳಿ. ಆಮೇಲೆ ಸಪೋಸ್ ಈಗ ನೀವೆಲ್ಲ ಎಕ್ಸರ್ಸೈಸ್ ಮಾಡುವಾಗ, ಈಗ ಸ್ಮಾರ್ಟ್ ವಾಚ್ ಇಸ್ ಅ ಟ್ರೆಂಡ್. ಸೊ ಹೇಳ್ತಾರೆ ಅದ್ರಲ್ಲಿ ಹಾರ್ಟ್ ರೇಟ್ ನೋಡ್ಕೊಂಡು ಎಕ್ಸರ್ಸೈಸ್ ಮಾಡಿ ಅಂತ. ಮೇ ಬಿ ಇಫ್ ಸಂಬಡಿ ಇಸ್ 40 or 50, ದೇ ಮೈಟ್ ಟೆಲ್ ಯು ಸ್ಮಾರ್ಟ್ ವಾಚ್ ಅಲ್ಲಿ ಹಾರ್ಟ್ ರೇಟ್ ನೋಡ್ಕೊಳ್ಳಿ, ಅದಿಷ್ಟು ಜಾಸ್ತಿ ಆಗ್ಬೇಕು, ನಿಮ್ದು 80 ಇದ್ರೆ 110 ಆಗ್ಬೇಕು ಅಂತ ಹೇಳಿರ್ತಾರೆ. ಬಟ್ ಮೆಜಾರಿಟಿ 60 ವರ್ಷ ಆದ್ಮೇಲೆ ಕೆಲವರಿಗೆ ಟ್ಯಾಬ್ಲೆಟ್ಸ್ ಇರುತ್ತೆ, ಆ ಟ್ಯಾಬ್ಲೆಟ್ ಅಲ್ಲಿ ಹಾರ್ಟ್ ರೇಟ್ ಕಡಿಮೆ ಮಾಡಕ್ಕೆ ಅಂತಾನೆ ಆ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಅಂತ ಟೈಮ್ ಅಲ್ಲಿ ನಾವು ಹಾರ್ಟ್ ರೇಟ್ ಇನ್ನೂ 80ನೇ ಇದೆ, ನಾನು ಇನ್ನೂ ನಡಿಬಹುದು, ಇನ್ನೂ ಫಾಸ್ಟ್ ಆಗಿ ಮಾಡ್ಬೋದು ಅಂತ ಮಾಡಿದ್ರೆ, ವಿ ವಿಲ್ ಲ್ಯಾಂಡ್ ಅಪ್ ಹ್ಯಾವಿಂಗ್ ಮೋರ್ ಹೆಲ್ತ್ ಇಶ್ಯೂಸ್. ಸೊ ಅದನ್ನ ಒಂದು ನೋಡ್ಕೋಬೇಕು. ಅಫ್ಕೋರ್ಸ್ ಸೇಫ್ಟಿ ಮಾಡೋ ಜಾಗ ಸುತ್ತಮುತ್ತ ಹೇಗಿದೆ, ಬಿಕಾಸ್ ಎಲ್ಲೇ ಒಂದ್ ಫಾಲ್ ಆದ್ರೂ, ಫಾಲ್ will lead to more disasters. So ಮತ್ತೆ ಬೆಂಡ್ ಆಗುವಾಗ, ಪ್ರಾಬ್ಲಿ ಐ ವುಡ್ ನಾಟ್ ಬಿ ಏಬಲ್ ಟು ಶೋ ಯು, ಸುಮಾರು ಸಲ ಏನೋ ಸಾಮಾನ್ ಕೆಳಗ್ ಬಿದ್ದಾಗ ನಾವ್ ಇಮಿಡಿಯೇಟ್ ಆಗಿ ಬೆಂಡ್ ಆಗ್ತೀವಿ. ಅಲ್ಲಿ ಏನ್ ನೀವು ಫೋಕಸ್ ಮಾಡ್ಬೇಕಂದ್ರೆ, ಸೊಂಟದ ಹತ್ರ ಇಮಿಡಿಯೇಟ್ ಬೆಂಡ್ ಮಾಡ್ಬೇಡಿ. ನೀವು ಈ ಚೇರ್ ಮೇಲೆ ಕೂತ್ಕೊಂಡು ತಗೋತೀವಲ್ಲ, ಆ ತರ ಪೋಸ್ಚರ್ ಹೋಗ್ಬಿಟ್ಟು ತಗೊಳ್ಳಿ. ಸೊ ಆ ತರ ಚೇರ್ ಮೇಲೆ ಕೂರ್ತಾ ಇದೀವಿ ಅನ್ನೋ ಪೊಸಿಷನ್ ಹೋಗಿ ಬೆಂಡ್ ಆದಾಗ ನಮ್ ಮೂವ್ಮೆಂಟ್ ಹಿಪ್ ಹತ್ರ ಆಗ್ತಾ ಇರುತ್ತೆ. ಯಾಕೆ ಸೊಂಟದ ಮೂವ್ಮೆಂಟ್ ಸಡನ್ ಆಗ್ಬಾರ್ದು ಅಂದ್ರೆ, ಈ ಬೆನ್ ಮೂಳೆ ಇರುತ್ತಲ್ಲ, ಆ ಬೆನ್ ಮೂಳೆಗಳು ಸೌದಿರುತ್ತೆ. ಏಜ್ ಆದ್ಮೇಲೆ ಜಾಸ್ತಿ ಸವಿಯೋದೆ ಆ ಬೆನ್ ಮೂಳೆಗಳು. ಅಲ್ಲಿ ಏನಾದ್ರು ಈ ಸಾಮಾನ್ಯವಾಗಿ ಹೇಳ್ತಾರಲ್ವಾ, ಬಗ್ದೆ ಟಕ್ ಅಂತ ಶಬ್ದ ಬಂತು, ಅದಾದ್ಮೇಲೆ ಹೇಳಕ್ಕೆ ಆಗ್ಲಿಲ್ಲ. ಸೊ ಅದು ನಮಗೆ ಮೋಸ್ಟ್ ಆಫ್ ದ ಟೈಮ್ಸ್ ಆಗೋದು ಆ ಸಡನ್ ಬೆಂಡಿಂಗ್ ಇದೆ. ಸೊ ಟ್ರೈ ಅವಾಯ್ಡಿಂಗ್ ಆಲ್. ಮತ್ತೆ ಯಾವ್ದೇ ನಾವು ಎಕ್ಸರ್ಸೈಸ್ ಮಾಡುವಾಗ ನೋವು ಆಗ್ತಿದೆ ಇಸ್ ಅ ಸೈನ್ ಟು ಟೆಲ್ ಯು ದಟ್ ಡೋಂಟ್ ಡೂ ಬಿಯಾಂಡ್ ದಿಸ್. ಸೊ ಪೇನ್ ಬರ್ತಾ ಇದೆ ಎಕ್ಸರ್ಸೈಸ್ ಮಾಡುವಾಗ ಅಂದ್ರೆ ಮಾಡಬಾರ್ದು ಅಂತ ಅರ್ಥ. ದೆನ್ ವಾರ್ಮ್ ಅಪ್ ಮಸಲ್ಸ್ ಬಿಫೋರ್ ಸ್ಟ್ರೆಚಿಂಗ್. ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ಸೊ ಅಗೇನ್ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ನಿಮ್ ಹೆಲ್ತ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಹೆಲ್ದಿ ಆಗಿದ್ದೀರಾ, ಬೇರೆ ಮೇಜರ್ ಹಾರ್ಟ್ ಪ್ರಾಬ್ಲಮ್ ಆಗ್ಲಿ, ಕಿಡ್ನಿ ಪ್ರಾಬ್ಲಮ್ ಇಲ್ಲ ಅಂದ್ರೆ, ದಯವಿಟ್ಟು ನಾವು ವಾಕ್ ಅಥವಾ ನಾವು ಸಿಂಪಲ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಕ್ ಮುಂಚೆ ಚೆನ್ನಾಗಿ ಹೈಡ್ರೇಟ್ ಮಾಡ್ಕೋಬೇಕು. ಆಮೇಲೆ ಸಪೋಸ್ ನೀವು ಗ್ರೂಪ್ ಅಲ್ಲಿ ವಾಕ್ ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್ ವಾಕ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಬಿಗಿನಿಂಗ್ ಇಂದ ನಾವು ಟಾಕಿಂಗ್ ವಾಕಿಂಗ್ ಆದ್ರೆ ನಾವು 5 ನಿಮಿಷಕ್ಕೆನೆ ಉಸಿರು ಮೇಲ್ ಬರುತ್ತೆ. ಬಟ್ ಸಪೋಸ್ ಯು ಆರ್ ಆಕ್ಚುಲಿ ವಾಕಿಂಗ್ ವಿತ್ ಗುಡ್ ಪೇಸ್, ನಾರ್ಮಲ್ ಆಗಿ ವಾಕ್ ಮಾಡ್ತಾ ಇರುವಾಗ ಒನ್ ಟೈಮ್ ಅಲ್ಲಿ ನೀವು ಸಿಂಪಲ್ 3 ಲೈನ್ಸ್ ಮಾತಾಡ್ತಿದ್ದಂಗೆ ಉಸಿರು ಮೇಲ್ ಬಂತು ಅಂದ್ರೆ, ದಟ್ ಇಸ್ ಅ ಸೈನ್ ವಿಚ್ ಟೆಲ್ಸ್ ಯು ದಟ್ ಡೋಂಟ್ ಗೋ ಬಿಯಾಂಡ್ ದಿಸ್. ಸೊ ನೀವು ಮಾತಾಡ್ತಾ ಉಸಿರು ಮೇಲ್ ಬರ್ತಿದೆ ಅಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ, ಐ ಅಂಡರ್ಸ್ಟ್ಯಾಂಡ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಪಕ್ಕದವ್ರು ಮಾಡ್ತಿದ್ದಾರೆ ನನಗೂ ಆಗುತ್ತೆ, ನಾನು ಹೋದರ್ಷದವರೆಗೂ ಮಾಡಿದೀನಿ. ನೆವರ್ ಡೂ ದಟ್. ಆಯ್ತು, ಪಕ್ಕದವ್ರು ಮಾಡ್ತಿದ್ದಾರೆ, ಎಸ್ ಮಾಡ್ತಾ ಇದ್ದಾರೆ, ಡೋಂಟ್ ಸ್ಟ್ರೈನ್ ಯುವರ್ ಬಾಡಿ. ಸೊ ನಾವ್ ಎಷ್ಟೇ ಏಜ್ ಆದ್ರೂ ಒನ್ಸ್ ಸಿಂಪಲ್ ಥಿಂಗ್, ಯೋರ್ ಗಟ್ ಫೀಲಿಂಗ್, ನಿಮ್ ಮನ್ಸು, ನಿಮ್ ಹಾರ್ಟ್, ನಿಮ್ ಮೈಂಡ್ ನಿಮಗೆ ಹೇಳುತ್ತೆ. ಅದ್ ಯಾವ್ದು ಹೇಳಲಿಲ್ಲ ಅಂದ್ರೆ ನಿಮ್ ಬಾಡಿಲ್ ಒಂದ್ ಸೈನ್ ಬರುತ್ತೆ,
ನಂಗೆ ಉಸಿರು ಎಳ್ದಂಗ್ ಆಗ್ತಿದೆ, ಮಾತಾಡಕ್ ಆಗ್ತಾ ಇಲ್ಲ, ಕೂರ್ಬೇಕು ಅನ್ಸ್ತಾ ಇದೆ, ಡೋಂಟ್ ಇಗ್ನೋರ್ ದಿಸ್ ಸೈನ್ಸ್. ಈ ತರ ಅನ್ಸ್ದಾಗ ದಯವಿಟ್ಟು ಅದಕ್ಕೆ ಬೆಲೆ ಕೊಟ್ಬಿಟ್ಟು ಡೂ ಇಟ್. ಓಕೆ, ಸೊ ಆಸ್ ಐ ಸೆಡ್, ಆಲ್ವೇಸ್ ಇನ್ಕ್ಲೂಡ್ ವಾರ್ಮ್ ಅಪ್ ಅಂಡ್ ಕೂಲ್ ಡೌನ್ ಆಫ್ಟರ್ ಎನಿ ಎಕ್ಸರ್ಸೈಸ್ ಪ್ರೋಗ್ರಾಮ್. ಈಗ ಸಾಮಾನ್ಯವಾಗಿ ಎಲ್ಲ ಹೇಳೋದು ಈ ಫಿಸಿಕಲ್ ಆಕ್ಟಿವಿಟಿ. ನಮ್ಮಲ್ಲೂ ಬರೋರು ಹೇಳ್ತಾರೆ, ನಾನು ಬೆಳಗ್ಗಿಂದ ಅಡುಗೆ ಕೆಲಸ ಎಲ್ಲ ಮನೇಲಿ ಸುಮಾರು ಕೆಲಸ ಮಾಡಿರ್ತೀನಿ, ಸೊ ನಾನು ಎಕ್ಸಸೈಸ್, ಸೊ ದಟ್ ಇಸ್ ಈಕ್ವಲ್ ಟು ಎಕ್ಸಸೈಸ್. ನೋ, ಫಿಸಿಕಲ್ ಆಕ್ಟಿವಿಟಿ ಇಸ್ ನಾಟ್ ಈಕ್ವಲ್ ಟು ಎಕ್ಸಸೈಸ್. ಐ ಅಗ್ರಿ, ನೀವು ತುಂಬಾನೇ ಆಕ್ಟಿವ್ ಇರ್ಬೋದು, ಬೆಳಗ್ಗೆಯಿಂದ ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ಅಡುಗೆ ಎಲ್ಲ ಮಾಡಿ, that is excellent. So our physical activity, you are actually keeping your brain very healthy. That has its own effect, but that does not mean you're exercising. So ಏನು major difference ಅಂದ್ರೆ, ನಾವು exercise ಮಾಡುವಾಗ, ಸೇ ನಾನು ಈಗ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನಾನು ಹ್ಯಾಂಡ್ ಎಕ್ಸರ್ಸೈಸ್ ಮಾಡಿದಾಗ ಹ್ಯಾಂಡ್ ಇಂದ ಮಸಲ್ಸ್ಗೆ ಅಂತಾನೆ ನಾನು ಫೋಕಸ್ ಮಾಡಿ ಕೆಲವು ಎಕ್ಸರ್ಸೈಸ್ ಮಾಡಿರ್ತೀನಿ. ಯಾಕೆ ಇದು ಏಜ್ ಆದ್ಮೇಲೆ ಇಂಪಾರ್ಟೆಂಟ್ ಅಂದ್ರೆ, ಈಗ ನಮ್ಗೆಲ್ಲ ಗೊತ್ತು, ಏಜ್ ಆದ್ಮೇಲೆ ಈ ಮಾಂಸಖಂಡಗಳು ವೀಕ್ ಆಗುತ್ತೆ, ಒಂದೊಂದ್ ಕಡೆನೆ ನೋವು ಬರುತ್ತೆ, ಇನ್ ಕೆಲವ್ರಿಗೆ ಬರೀ ಕಾಲ್ ನೋವು ಇರುತ್ತೆ. ಸೊ ನಮ್ಮ ಯಾವ ಮಸಲ್ಸ್ ವೀಕ್ ಇದೆ ಅದನ್ನ ನಾವು ಸ್ಟ್ರೆಂತ್ ಮಾಡ್ಬೇಕು. ಈಗ ನಾವ್ ಏನ್ ಮಾಡ್ತೀವಿ, ಮನೇಲಿ ಕೆಲಸ ಮಾಡುವಾಗ ನಂಗೆ ಬಗ್ಗಕ್ ಆಗಲ್ಲ ಅನ್ಬಿಟ್ಟು ಏನ್ ಮಾಡ್ತೀವಿ, ನಿಂತ್ಕೊಂಡು ಏನೇನ್ ಮಾಡ್ಬೋದು ಅದ್ ಮಾಡಿರ್ತೀವಿ. ಸೊ ಬಗ್ಗಕ್ ಆಗ್ದಲೇ ಇರೋದನ್ನ ನಾವ್ ಅದನ್ನ ಅಡ್ರೆಸ್ ಮಾಡಕ್ಕೆ ಹೋಗಲ್ಲ. ಸೊ 5-10 ವರ್ಷ ಆದ್ಮೇಲೆ ಏನಾಗುತ್ತೆ, ಅದಿನ್ನೂ you don't use it, it becomes, it is gone. ಆ ತರ ಆಗುತ್ತೆ. ಸೊ ಡೋಂಟ್ ಮಿಕ್ಸ್ ಯೋರ್ ಫಿಸಿಕಲ್ ಆಕ್ಟಿವಿಟಿ ಅಂಡ್ ಎಕ್ಸರ್ಸೈಸ್. ಸೊ ಸಿಂಪಲ್ 10 ನಿಮಿಷ ಮಾಡಿದ್ರು ಪರವಾಗಿಲ್ಲ, ಒನ್ ಫಾರ್ಮ್ ಆಫ್ ಎಕ್ಸರ್ಸೈಸ್ ನ ಇನ್ಕ್ಲೂಡ್ ಮಾಡಿ. ಸೊ ಆಸ್ ಐ ಸೆಡ್, ಫಿಸಿಕಲ್ ಆಕ್ಟಿವಿಟಿ ಇಸ್ ನಾಟ್ ಸಿನಾನಿಮಸ್ ವಿತ್ ಎಕ್ಸರ್ಸೈಸ್. ಆಮೇಲೆ ಈಗ ನಾವು ಈಗ ನಾ ಹೇಳ್ದಂಗೆ, ಈಗ ಅಡುಗೆ ಮನೆ ಕೆಲಸ ಎಲ್ಲ ಈಗ 15-20 ವರ್ಷದಿಂದನೂ ಅದ್ ಮಾಡ್ತಾ ಇದೀವಿ, ಬಟ್ next level ಹೋಗ್ಬೇಕಲ್ವಾ. ಸೊ ನೆಕ್ಸ್ಟ್ ಲೆವೆಲ್ ಕ್ಯಾನ್ ಹ್ಯಾಪನ್ ಓನ್ಲಿ ವಿತ್ ದ ಎಕ್ಸರ್ಸೈಸ್. ಸೊ ಏರೋಬಿಕ್ ಎಕ್ಸರ್ಸೈಸ್, ಏರೋಬಿಕ್ ಎಕ್ಸರ್ಸೈಸ್ ಅಂದ್ರೆ ಸಿಂಪಲ್ ವಾಕಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್. ಸೊ ನಮಗೆ ಈಸಿ ಆಗಿರೋದು ವಾಕಿಂಗ್. ಸೊ ಮಿನಿಮಮ್ 30 to 60 minutes. ನೀವು ವಾರದಲ್ಲಿ 3 ದಿನ ಮಾಡಿದ್ರು ಸಾಕು. ಟೇಕ್ ಇಟ್ ಆಸ್ ಅರೌಂಡ್ 20 minutes. ಸೊ ಮಂಡೇ, ವೆಡ್ನೆಸ್ಡೇ, ಸ್ಯಾಟರ್ಡೆ ಮಾಡಿ ಸಾಕು. ದಟ್ ಇಸ್ ಮೋರ್ ದೆನ್ ಇನಫ್. ಈಗ 20 minutes, ಡೋಂಟ್ ಗೋ ಬೈ ನಂಬರ್. 20 ಮಾಡಕ್ ಆಗ್ಲಿಲ್ವಾ, 15 ನಿಮಿಷ ಮಾಡಿ, ಇಟ್ಸ್ ಓಕೆ. ಸೊ ನೀವ್ ಒಂದ್ 10-15 ನಿಮಿಷ ವಾಕ್ ಮಾಡ್ಬಿಟ್ಟು ಕೂತಿದ್ ಜಾಗದಲ್ಲೇನೆ ಲೆಗ್ ರೈಸಿಂಗು ಅಥವಾ ಹ್ಯಾಂಡ್ ಲಿಫ್ಟು ಆ ತರದ್ ಮಾಡ್ಬೋದು. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್, ಈಗ now we see there are lot of elders above 60 years who are much healthier than what we are at this age, because ನಿಮ್ಮಲ್ಲಿ ಇರೋ ಫುಡ್ ಹ್ಯಾಬಿಟ್ಸು, ಥಿಂಕಿಂಗು, ಮಾಡಿರೋ ವಾಟ್ ಎವರ್ ಹಾರ್ಡ್ ವರ್ಕ್, ಯು ಆಲ್ ಆರ್ ಮೋರ್ ಹೆಲ್ದಿಯರ್ ದೆನ್ ವಾಟ್ ವಿ ಆರ್ at the age of 20 or 40. So there are many who swim at this age, golfing, dancing, and gardening. I must tell you about gardening. Gardening is an excellent exercise. ಫಿಸಿಕಲ್ ಆಕ್ಟಿವಿಟಿನೂ ಆಗುತ್ತೆ, ಎಕ್ಸರ್ಸೈಸ್ ಕೂಡ ಆಗುತ್ತೆ. ಅಲ್ದಲೆ there is a research which has shown that ಗಾರ್ಡನಿಂಗ್ ಮಾಡೋರ್ದು ಕಾಗ್ನಿಷನ್ ಅಂದ್ರೆ ಮೆಮೊರಿ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಐ ಮೀನ್ ಅಗೇನ್ ದಟ್ ಈಸ್ ಅ ಟಾಪಿಕ್ ವಿಚ್ ವಿ ಕ್ಯಾನ್ ಸ್ಪೀಕ್ ಫಾರ್ ಲಾಂಗರ್ ಡ್ಯೂರೇಷನ್. ಯಾಕಂದ್ರೆ ಈ ಪ್ಲಾಂಟ್ಸ್ಗೆ ದೇ ಸೇ ಪ್ಲಾಂಟ್ ಕ್ಯಾನ್ ಲಿಸನ್. ಸೊ ಅಲ್ಲಿ ಸುಮಾರು ರಿಸರ್ಚ್ ಕೂಡ ಮಾಡಿದ್ದಾರೆ. ಗಾರ್ಡನ್ ಅಲ್ಲಿ ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಹಾಕಿ ಹೆಂಗೆ ಗಿಡಗಳು ಯಾವ ತರ ಹಣ್ಣು ಕೊಟ್ಟಿದೆ, ನೀವು ಬೈದು ಗಿಡಕ್ಕೆ ನೀರ್ ಹಾಕ್ದಾಗ ಯಾವ ತರ ಫಲ ಕೊಟ್ಟಿದೆ ಅನ್ನೋದೇ ಒಂದು ದೇ ಹ್ಯಾವ್ ಡನ್ ಅ ರಿಸರ್ಚ್. ಸೊ ವೆನ್ ಯು ಗಾರ್ಡನ್, ನೀವು ಗಾರ್ಡನಿಂಗ್ ಮಾಡುವಾಗ ನೀವು ಆ ಗಿಡ ಬೆಳೆಯೋದ್ ನೋಡ್ತೀರಾ, ಹಣ್ಣು ಹೂ ಬೆರೆಯೋದು, ದಟ್ ಈಸ್ ಅ ಮೆಂಟಲ್ ಡಿಸ್ಟ್ರೆಸ್ ಮಾಡುತ್ತೆ. ಸೊ ಗಾರ್ಡನಿಂಗ್ ಇಸ್ ಅನ್ ಎಕ್ಸಲೆಂಟ್ ಎಕ್ಸರ್ಸೈಸ್. ಸೊ ಈ ಮನೇಲಿ ಗಾರ್ಡನ್ ಇಲ್ದಿದ್ರು ಪರವಾಗಿಲ್ಲ, 5 ಪಾಟ್ ತಗೊಂಡ್ ಬಂದು ಅದನ್ನ ನೋಡ್ಬೋದು. ದಟ್ ಇಟ್ ಸೆಲ್ಫ್ ವಿಲ್ ಗಿವ್ ಯು ಅ ವೆರಿ ಗುಡ್ ಮೆಂಟಲ್ ಸ್ಟೆಬಿಲಿಟಿ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಸಿಂಪಲ್ ಆಗಿ ಹೇಳಿದೆ, ನೀವು ಸಿಂಪಲ್ ಬಿಸ್ಲರಿ ಬಾಟಲ್ ಅಲ್ಲೇ ಮಾಡಬಹುದು ಹೋಲ್ ಬಾಡಿ ಟ್ರೈನಿಂಗ್ ಗೆ. ಸೊ ಸ್ಟಾರ್ಟ್ ಸ್ಮಾಲ್ ಅಂಡ್ ಪ್ರೋಗ್ರೆಸ್ ಸ್ಲೋ. ಸೊ ದೀಸ್ ಆರ್ ಆಲ್ ಸಿಂಪಲ್ ಎಕ್ಸರ್ಸೈಸ್. ಜಸ್ಟ್ ಒನ್ ಸ್ಲೈಡ್, ಐ ಸ್ಕಿಪ್ ದಿಸ್. ಯಾಕೆ ಫ್ಲೆಕ್ಸಿಬಿಲಿಟಿ ಇಂಪಾರ್ಟೆಂಟು? ಸೊ ನಾ ಮುಂಚೆ ಹೇಳ್ದಂಗೆ, ನಾನು ಫಿಸಿಕಲಿ ಆಕ್ಟಿವ್ ಇದೀನಿ ಅಂತ ಒಂದೇ ಪೋಸ್ಚರ್ ಮೇಂಟೈನ್ ಮಾಡ್ತಿರ್ತೀರಾ, ಎಲ್ಲೋ ಒಂದಿನ ಏನೋ ಬಿತ್ತು ಅಂತ ಬಗ್ತೀರಾ, ಅವಾಗ ಸೊಂಟ ಇಟ್ಕೊಳ್ಳುತ್ತೆ, ಇಲ್ಲ ಹಿಂದೆ ಟಕ್ ಅಂತ ಶಬ್ದ ಬರುತ್ತೆ. ಯಾಕದಾಗದು? ಬಿಕಾಸ್ ಫ್ಲೆಕ್ಸಿಬಿಲಿಟಿ ಇರಲ್ಲ.
ಆ ಫ್ಲೆಕ್ಸಿಬಿಲಿಟಿ ಚೆನ್ನಾಗ್ ಆಗ್ಬೇಕು ಅಂದ್ರೆ ನಾವು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು. ಸ್ಟ್ರೆಚಿಂಗ್ ಮಾಡ್ಬೇಕು ಅಂದ್ಬಿಟ್ಟು ಯಾವಾಗ ಮಾಡಬಾರ್ದು ಅನ್ನೋದು ಹೇಳ್ತೀವಿ. ನಿಮಗೆ ಜ್ವರ ಬಂದಿದೆ, ಇಲ್ಲೋ ಮೂಳೆಗೆ ಪೆಟ್ಟಾಗಿದೆ, ಸೊ ಪೆಟ್ಟಾಗಿರೋ ಮೂಳೆಗೆ ಫಿಸಿಯೋಥೆರಪಿ ಮಾಡ್ಬೇಕು ಅಂತ ಹೇಳಿದ್ದಾರೆ, ಸ್ಟ್ರೆಚ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ನೋ, ಡೋಂಟ್ ಟೇಕ್ ದಟ್ ಮೆಸೇಜ್. ನಿಮಗೆ ಎಲ್ಲೋ ಊತ ಇದೆ, ರೆಡ್ನೆಸ್ ಇದೆ, ತುಂಬಾ ಪೇನ್ ಬರ್ತಾನೆ ಇದೆ, ಅಲ್ಲಿ ಮುಟ್ಟಿದ್ರೆ ನೋವಿದೆ ಅಂದ್ರೆ ಅಂತ ಟೈಮಲ್ಲಿ ಸ್ಟ್ರೆಚ್ ಮಾಡ್ಬೋದು. ಅಂತ ಟೈಮಲ್ಲಿ ವಾಟ್ ಈಸ್ ಯುವರ್ ಬಾಡಿ ಟೆಲ್ಲಿಂಗ್, ನಂಗೆ ನೋವಿದೆ ಅಂದಾಗ ಅದಕ್ಕೆ ರೆಸ್ಟ್ ಕೊಡ್ಬೇಕು. That is a simple rule. So always give respect to what your body tells you, right? ಆಮೇಲೆ ಈಗ ಎಲ್ಲೋ ಫ್ರಾಕ್ಚರ್ ಆಗಿತ್ತು, ಫ್ರಾಕ್ಚರ್ ಆಗಿ 1 ತಿಂಗಳಿಗೆ ನಾನು ನಾಳೆಯಿಂದ ಎದ್ದು ಎಕ್ಸರ್ಸೈಸ್ ಮಾಡ್ಬೇಕು, ಸ್ಟ್ರೆಚ್ ಮಾಡ್ಬೇಕು, ಡೋಂಟ್ ಡೂ ದಟ್. ಸೊ ಅಂತದ್ರಲ್ಲಿ ಐ ಥಿಂಕ್ ಐ ಅಡ್ವೈಸ್ ಯು ಆಲ್ ಟು ಬಿ ಮೋರ್ ಪೇಷಂಟ್. ಬ್ಯಾಲೆನ್ಸ್ ಟ್ರೈನಿಂಗ್, ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಬ್ಯಾಲೆನ್ಸ್ ಟ್ರೈನಿಂಗ್ ಅಂತ ಅಂದ್ರೆ ನಾವು ಜಿಮ್ನಾಶಿಯಂ ಹೋಗಿ ಜಿಮ್ ಅಲ್ಲೆಲ್ಲ ಮಾಡ್ತಾ ಇರೋ ಎಕ್ಸರ್ಸೈಸೇ ಮಾಡ್ಬೇಕು ಅಂತಿಲ್ಲ. ಸೊ ನೀವು ಇದ್ರಲ್ಲೆಲ್ಲ ತೋರಿಸ್ತಾರಲ್ಲ ವಿಡಿಯೋಸ್ ಅಲ್ಲಿ, ಸಿಂಪಲ್ ಬ್ಯಾಲೆನ್ಸ್. ಈಗ ನಾವೇ ಗೊತ್ತಿರ್, ಈಗ 20 years ಅಲ್ಲಿ ನಾವು ಒಂದ್ ಕಾಲಲ್ಲಿ ನಿಂತ್ಕೊಳ್ತಾ ಇರ್ತೀವಿ, 40 ಅದು ಹಿಂಗ್ ಆಗ್ತೀವಿ, 60 ಆಗ್ತಿದ್ದಂಗೆ ಕಷ್ಟ ಆಗುತ್ತೆ. ಸೊ ಬ್ಯಾಲೆನ್ಸ್ ಟ್ರೈನಿಂಗ್ ಎಲ್ಲಿ ಯಾಕೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಈ ಬ್ಯಾಲೆನ್ಸ್ ನಮಗೆ ಗೊತ್ತಿಲ್ದಲೇನೆ ಆಸ್ ವಿ ಏಜ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವತ್ತೂ ಒಂದಿನ ಹಿಂಗ್ ತಿರುಗಿದ್ವಿ, ಏನೋ ಹಿಂಗ್ ಮಾಡಕ್ ಹೋದಾಗ ವಿ ಫಾಲ್. ಸೊ ಬ್ಯಾಲೆನ್ಸ್ ಕಡಿಮೆ ಆದಾಗ ವಿ ಟೆಂಡ್ ಟು ಫಾಲ್. ಸೊ ದಟ್ ಈಸ್ ಅ ಸೈಕಲ್. ಫಾಲ್ ಆಯ್ತು, ಫ್ರಾಕ್ಚರ್ ಆಯ್ತು, ಬೆಡ್ ರಿಡನ್ ಆದ್ವಿ, ಮತ್ತೆ ಬೆಡ್ ಸೋರ್ ಆಯ್ತು, ನ್ಯೂಮೋನಿಯಾ ಆಯ್ತು. ಇಟ್ ಇಸ್ ಅ we all know that there is an end to this life, but that is a painful ending. We all do so much to have a dignified ending to our life, that's all. So our dignified ಆಗಿರ್ಬೇಕು ಅಂದ್ರೆ ಸ್ವಲ್ಪ ನಾವು ಎಫರ್ಟ್, ಎಕ್ಸಾಮ್ ಅಲ್ಲಿ ಪಾಸ್ ಆಗಕ್ಕೆ ಎಫರ್ಟ್ ಗಿಂತ ಫಸ್ಟ್ ರ್ಯಾಂಕ್ ಬರಕ್ ಸ್ವಲ್ಪ ಎಫರ್ಟ್ ಜಾಸ್ತಿ ಬೇಕು. ಸೊ ಬೀಳಬಾರ್ದು ಅನ್ನೋದನ್ನ ಒನ್ ವೇ ಟು ಅವಾಯ್ಡ್ ಇಸ್ ಯು ಮೇಂಟೈನ್ ದ ಬ್ಯಾಲೆನ್ಸ್. ಸೊ ಸಿಂಪಲ್ ನಾನ್ ಹೇಳೋದು, ನೀವು ಇರೋ ಜಾಗದಲ್ಲಿ ನಿಂತ್ಕೊಂಡಾಗ ಹಿಂಗಾಯ್ತು, 2 ಸೆಕೆಂಡಿಗೆ ಆಯ್ತು ಅಂದ್ರೆ 3 ಸೆಕೆಂಡ್ ನಿಂತ್ಕೊಳ್ಳಿ. ಯು ಸ್ಲೋಲಿ ಇನ್ಕ್ರೀಸ್ ದಟ್. ಸೊ ಈಗ ಪಿಕ್ಚರ್ ಅಲ್ಲಿ ಆ ಕಾಲ್ ಎತ್ತಿರೋದಿದೆ, ಡೋಂಟ್ ಟ್ರೈ ದಟ್ ಇಮಿಡಿಯೇಟ್ಲಿ. ಇದು ನೆಕ್ಸ್ಟ್ ಸ್ಟೆಪ್. ಸೊ ವಾಟ್ ಐ ಅಡ್ವೈಸ್ ಇಸ್, ಈ ಬ್ಯಾಲೆನ್ಸ್ ಟ್ರೈನಿಂಗ್ ಒಂದ್ಸಲಿ ಫಿಸಿಯೋಥೆರಪಿಸ್ಟ್ ಹತ್ರ ಹೋದ್ರೆ ದೇ ವಿಲ್ ಅಡ್ವೈಸ್ ಯು ಬ್ಯಾಲೆನ್ಸ್ ಟ್ರೈನಿಂಗ್. ತುಂಬಾ ದೊಡ್ಡ ಎಕ್ಸರ್ಸೈಸ್ ಕಲಿಬೇಡಿ. ನಾವು ನಿಂತ್ಕೊಂಡು ಕಣ್ ಮುಚ್ಕೊಂಡಾಗ 20 ಸೆಕೆಂಡ್ ನಾವು ಕಣ್ ಮುಚ್ಕೊಂಡು ಏನು ಕೈ ಇಟ್ಕೊಳ್ದಲ್ಲೇ ನಿಲ್ತೀವಿ ಅಂದ್ರೆ ದಟ್ ಗಿವ್ಸ್ ಅ ಲಾಟ್ ಆಫ್ ನಿಮಗೆ ಗೋಲ್ಡ್ ಮೆಡಲ್. ನಿಮ್ ಬ್ರೈನ್ ಚೆನ್ನಾಗಿದೆ, ಕಿವಿದು ಫಂಕ್ಷನ್ ಚೆನ್ನಾಗಿದೆ, ವಿಷನ್ ಚೆನ್ನಾಗಿದೆ ಅಂತ ಅರ್ಥ, ಆಯ್ತಾ? ಸೊ ಇದು ನಿಮಗೆ ಈಗ ನಿಂತ್ಕೊಂಡಾಗ ಆಗ್ಲಿಲ್ಲ, 5 ಸೆಕೆಂಡಿಗೆ ಹಿಂಗ ಆಗ್ತಾ ಇದೆ ಅಂದ್ರೆ ಆಯ್ತು, ಇವತ್ ನಿಲ್ಲಿ, ನಾಳೆ 6 ಸೆಕೆಂಡ್ ನಿಂತ್ಕೊಳ್ಳಿ. ಆ 1 ಸೆಕೆಂಡ್ ಎಕ್ಸ್ಟ್ರಾ ಎಫರ್ಟ್ ಹಾಕಿ, ಸ್ಲೋಲಿ ಇನ್ಕ್ರೀಸ್ ದಟ್. ಸೊ ಫಿಸಿಯೋಥೆರಪಿಸ್ಟ್ ಒಂದು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ನಿಮಗೆ ಏನ್ ಮಾಡ್ಬೋದು ಮಾಡಬಾರ್ದು ಅಂತ 5 ಎಕ್ಸರ್ಸೈಸ್ ಬರ್ಸ್ಕೊಂಡು ವಾರದಲ್ಲಿ 3 ದಿನ ಅದನ್ನ ಮಾಡಿ. ಇಟ್ ವಿಲ್ ಟೇಕ್ ಯು ಲಾಂಗ್ ವೇ. ಸೊ ಬ್ಯಾಲೆನ್ಸ್ ಟ್ರೈನಿಂಗ್ ನಾನು ಬೇರೆ ಎಲ್ಲ ಎಕ್ಸರ್ಸೈಸ್, ವಾಕಿಂಗ್ ಎಲ್ಲದಕ್ಕಿಂತ ಹೆಚ್ಚಾಗಿ ಬ್ಯಾಲೆನ್ಸ್ ಟ್ರೈನಿಂಗ್. ಇನ್ನು ಸಿಂಪಲ್, ನೀವು ಕೂತ್ಕೊಂಡಿರೋ ಚೇರ್ ಇಂದ ನಿಂತ್ಕೊಂಡು ಕೂತ್ಕೊಳ್ಳೋದು, ಎಲ್ಲರೂ ಸಪೋರ್ಟ್ ತಗೋರಿ. ಎಷ್ಟ್ ಸಲಿ ಮಾಡ್ಬೋದು 1 ನಿಮಿಷದಲ್ಲಿ, ಅದನ್ನ ನಂಬರ್ 1 ಒಂದೇ ಜಾಸ್ತಿ ಮಾಡ್ಬೋದು. ಸೊ ದೇರ್ ಆರ್ ಲಾಟ್ ಆಫ್ ಸಿಂಪಲ್ ಎಕ್ಸರ್ಸೈಸ್. ಸೊ ಬ್ಯಾಲೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ವುಡ್ ಬಿ ವೆರಿ ಬೆನಿಫಿಷಿಯಲ್. Then importance of sleep. So sleep importance, I know one age admele sleep would be the biggest issue. So we always recommend 7 to 9 hours of sleep. 1 second. Sorry. So ಈ ಸ್ಲೀಪ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗೋದು ಮಧ್ಯದಲ್ಲಿ ಎದ್ದೇಳ್ತಾ ಇರ್ತೀವಿ. ಸಿ ದೇರ್ ಆರ್ ಲಾಟ್ ಆಫ್ ರೀಸನ್ಸ್. ಈ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಕ್ಕೆ ಹೆಲ್ತ್ ಕಂಡೀಷನ್ ಇಂದ ಆಗುತ್ತೆ. ಸಪೋಸ್ ನಮಗೆ ಆತರ ಹೆಲ್ತ್ ಕಂಡೀಷನ್ ಇಲ್ಲ ಅಂತ ಅಂದಾಗ ನಮಗೆ ಸ್ಲೀಪ್ ಇಂಪಾರ್ಟೆಂಟ್ ಅಂತ ಗೊತ್ತಾದ್ರೆ ಮಲ್ಗಕ್ ಶುರು ಮಾಡ್ತೀವಿ. ಯಾರೋ 3 ಗಂಟೆಗೆ ಹೇಳ್ತಾರೆ ಅಂತ ನಾವುನು 2 ಗಂಟೆಗೆ ಮಲ್ಗಿ 3 ಗಂಟೆಗೆ ಹೇಳದ್ ಸರಿ ಹೋಗಲ್ಲ. ಸೊ ಯಾಕೆ ನಿದ್ದೆ ಬರಲ್ಲ? ದೇರ್ ಆರ್ ವೆರಿ ಸಿಂಪಲ್ ಥಿಂಗ್ಸ್ ವಿಚ್ ವಿ ಕ್ಯಾನ್ ಟ್ರೈ ಅಂಡ್ ಅವಾಯ್ಡ್ ಇಸ್, ಆದಷ್ಟು 4 o'clock ಮೇಲೆ ಕಾಫಿ ಟೀ ಸ್ಟಾಪ್ ಮಾಡ್ತೀವಿ. ಯಾಕೆ ಸ್ಟಾಪ್ ಮಾಡ್ಬೇಕು ಅಂದ್ರೆ, ಬಿಕಾಸ್ ಈ ನಾವು ಕಾಫಿ ಒಂದ್ಸಲಿ ತಗೊಂಡ್ರೆ ಬಾಡಿಯಲ್ಲಿ 8 to 10 hours ಇರುತ್ತೆ. ಸೊ ನಾವೀಗ 6 ಗಂಟೆಗೆ ಕುಡಿದ್ರೆ ಅದು ರಾತ್ರಿ 12 ಗಂಟೆಗಿಂತ ಜಾಸ್ತಿ ನಮ್ಮ ಬಾಡಿಯಲ್ಲಿ ಇರುತ್ತೆ. ಸೊ ಏಜ್ ಆದ್ಮೇಲೆ ಅದು ಮೆಟಬಾಲಿಸಮ್ ಬಿಕಮ್ ಸ್ಲೋ. ಸೊ ಈ ತರ
ನಮ್ಮನ್ನ ಆಕ್ಟಿವ್ ಆಗಿಡ ಅಂತ ಸಬ್ಸ್ಟೆನ್ಸಸ್ ನ ಅವಾಯ್ಡ್ ಮಾಡ್ಬೇಕು. ಅಫ್ಕೋರ್ಸ್ ಈಗ ವಾಟರ್ ಇಂಟೇಕ್ ಜಾಸ್ತಿ ಆಯ್ತು ಅಂದ್ರೆ ವಿಲ್ ಡೆಫಿನೆಟ್ಲಿ ಗೆಟ್ ಅಪ್ ಫಾರ್ ಯೂರಿನೇಷನ್ ಮೋರ್ ಇನ್ ದ ನೈಟ್. ಸೊ ಆಮೇಲೆ ಹಗ್ಲೊತ್ತು ನಿದ್ದೆ. ಸಿ ಯಾವಾಗ್ಲೂ ಹೇಳ್ತೀವಿ ಹಗ್ಲೊತ್ತು ನಾನು ಒಂದ್ 10 ನಿಮಿಷ ಮಲ್ಕೊಂಡೆ. ಸೊ ಶಾರ್ಟ್ ಸ್ನ್ಯಾಪ್ ಅರೌಂಡ್ 10 minutes ಇಸ್ ಗುಡ್, ಬಿಕಾಸ್ ನೀವು ಇಲ್ಲಿ 10 ನಿಮಿಷ ಮಲ್ಗಿದ್ರೆ ಇಟ್ ಇಸ್ ಆಲ್ಮೋಸ್ಟ್ ಈಕ್ವಿವೆಲೆಂಟ್ ಟು ಆಲ್ಮೋಸ್ಟ್ 40 minutes ಇನ್ ದ ನೈಟ್. ನೀವು ಮಧ್ಯಾಹ್ನ 1 hour ಮಲ್ಕೊಂಡ್ರೆ ಖಂಡಿತ ರಾತ್ರಿ 3 hours ನಿದ್ದೆ ಬರಲ್ಲ. ಸೊ ಇದನ್ನ ಅಡ್ರೆಸ್ ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಗಿವ್ ಯು ಬೆಟರ್ ಕ್ವಾಲಿಟಿ ಆಫ್ ಲೈಫ್. ಸೊ ಸ್ಮೋಕಿಂಗ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸಿ 1 of 5 strokes, ಈ ಪ್ಯಾರಾಲಿಸಿಸ್ ಸ್ಟ್ರೋಕ್, ಈ ಲಕ್ಕು ಹೊಡಿಯೋದು ಅಂತಾರಲ್ಲ, 5ರಲ್ಲಿ 5 ಸ್ಟ್ರೋಕ್ ಆದ್ರೆ ಅದ್ರಲ್ಲಿ 1 ಬಿಕಾಸ್ ಆಫ್ ಸ್ಮೋಕಿಂಗ್ ಆಗಿರುತ್ತೆ. ಸೊ ಸಿಂಪಲ್ ಟರ್ಮಿನಾಲಜಿ ಹೇಳಬೇಕು ಅಂದ್ರೆ ಈ ಸ್ಮೋಕ್ ಮಾಡಿದಾಗ ಏನಾಗುತ್ತೆ, ಇಮ್ಯಾಜಿನ್ ಅ ವಾಟರ್ ಪೈಪ್. ಈ ವಾಟರ್ ಪೈಪ್ ಅಲ್ಲಿ ಈ ಪಾಚಿ ಕಟ್ಕೊಳ್ಳುತ್ತೆ ಗೊತ್ತಾ, ಪಾಚಿ ಆ ವಾಟರ್ ಪೈಪಿನ ಸುತ್ತ ಕಟ್ಕೋತಾ ಇರುತ್ತೆ. ಸೊ ಆ ಕಟ್ಕೊಂಡಾಗ ಒಂದಿನ ಸಡನ್ ಆಗಿ ಆ ಪಾಚಿ ಎಲ್ಲ ಫುಲ್ ಬ್ಲಾಕ್ ಆಗ್ಬೋದು. ಬ್ಲಾಕ್ ಆದಾಗ ಏನಾಗುತ್ತೆ, ಗಿಡಕ್ ನೀರ್ ಹೋಗೋದ್ ಸಡನ್ ಆಗಿ ನಿಂತೋಗುತ್ತೆ. ಇಲ್ಲ ಆ ಪೈಪ್ಗಳು ಹಳೇದಾದಾಗ ಏನಾಗುತ್ತೆ, ಒಂಥರ ತುಂಬಾ ಗಟ್ಟಿ ಆಗುತ್ತೆ, ಬಿಸಿಲುನು ಇರುತ್ತೆ, ಗಟ್ಟಿನೂ ಆದಾಗ ಒಡೆದೋಗುತ್ತೆ. ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಯೋರ್ ಬ್ರೈನ್. ಸೊ ಸ್ಮೋಕ್ ಮಾಡಿದಾಗ ಏನ್ ನಾವು ಕಾರ್ಬನ್ ನ ತಗೋತೀವಲ್ಲ ಅದೆಲ್ಲ ರಕ್ತನಾಳದಲ್ಲಿ ಪಾಚಿ ಕಟ್ಕೊಂಡಂಗೆ ಕಟ್ಕೊಳ್ಳುತ್ತೆ. ಈ ಜೊತೆಗೆ ಆ ಕಟ್ಕೊಂಡಾಗ ಏನಾಗುತ್ತೆ, ರಕ್ತ ಹರಿಯೋ ಸ್ಪೀಡ್ ಕಡಿಮೆ ಆಗುತ್ತೆ, ಅದು ಸ್ಟಾಗ್ನೆಂಟ್, ಒಂಥರ ತೊಟ್ಟಿಯಲ್ಲಿ ನೀರ್ ಜಾಸ್ತಿ ದಿನ ಇಟ್ರೆ ಹೇಗೆ ಅದು ಲೋಳೆ ತರ ಆಗುತ್ತಲ್ಲ, ಈ ರಕ್ತನು ಕ್ಲಾಟ್ ಆಗೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ಇದೇ ತರ ಬ್ಲಡ್ ಅಲ್ಲೂ ರಕ್ತ ಹೆಪ್ಪಡುತ್ತೆ, ಇದು ಒಂದು. ಸೊ ರಕ್ತ ಹಂಗ್ ಹೆಪ್ಪಟ್ಟಾಗ ಸಡನ್ ಆಗಿ ಅದೇ ರಕ್ತನಾಳ ಮೆದುಳಿಗೆ ಬ್ಲಡ್ ಸಪ್ಲೈ ಮಾಡ್ತಿರುತ್ತೆ, ಅಲ್ಲಿ ಸಡನ್ ಸ್ಟಾಪ್ ಆಯ್ತು ಅಂದ್ರೆ ಸ್ಟ್ರೋಕ್ ಆಗುತ್ತೆ. ಅದೇ ರಕ್ತನಾಳ ಹಾರ್ಟಿಗೆ ಸಪ್ಲೈ ಮಾಡ್ತಿದೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸಿಂಪಲ್. ಇನ್ನೊಂದ್ ಏನಾಗ್ಬೋದು, ಈ ರಕ್ತನಾಳಗಳು ಆಸ್ ವಿ ಏಜ್ ಆ ಸಾಫ್ಟ್ನೆಸ್ ಇರಲ್ಲ, ಗಟ್ಟಿ ಇರುತ್ತೆ. ಆ ಟೈಮಲ್ಲಿ ನಾವು ಬಿಪಿನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಒಳಗಡೆ ಪ್ರೆಷರ್ ಜಾಸ್ತಿ ಆದಾಗ ಹೇಗೆ ಪೈಪ್ ಒಡೆದೋಗುತ್ತಲ್ಲ ಹಾಗೆ ರಕ್ತನಾಳನು ಒಡೆಯುತ್ತೆ. ದಟ್ ಈಸ್ ವೆನ್ ಯು ಹ್ಯಾವ್ ಹೆಮರೇಜಿಕ್ ಸ್ಟ್ರೋಕ್. ಹೆಮರೇಜ್ ಆಯ್ತು, ಕೋಮಾಗ್ ಹೋದ್ರು. ಸೊ ಇದೆಲ್ಲಕ್ಕೂ ಮೋಸ್ಟ್ ಸುಮಾರು ರೀಸನ್ಸ್ ಇದೆ, ಬಟ್ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಇಸ್ ಸ್ಮೋಕಿಂಗ್. ಸೊ ಈಗ್ಲೂ ಸ್ಮೋಕ್ ಮಾಡೋದಿದ್ರೆ ಈಗ್ಲೂ ಯು ಹ್ಯಾವ್ ಲಾಟ್ ಆಫ್ ಟೈಮ್, ಪ್ಲೀಸ್ ಕ್ವಿಟ್ ಸ್ಮೋಕಿಂಗ್. So next common disease, diabetes, hypertension, osteoporosis and impact on daily life. Dr. Mridu, I have 10 more minutes time. Is it okay? Can I continue? Yes, ma'am. You can continue. Actually, it is very much interesting and needful topic, ma'am. You can continue for like after 10-15 minutes also you can extend, ma'am. Oh, thank you. So I'll tell you about hypertension. ಸೊ ಹೈಪರ್ ಟೆನ್ಷನ್ ಅಲ್ಲಿ ವಿ ಆಲ್ ಥಿಂಕ್ ಡಾಕ್ಟರ್ ಮಾತ್ರೆ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಉಪ್ಪಿನಕಾಯಿ ತಿನ್ನೋಣ. ಐ ನೋ ಉಪ್ಪಿನಕಾಯಿ ಟೇಸ್ಟಿ, ಮಸಾಲೆ, ಬಜ್ಜಿ, ಬೋಂಡಾ ಇಸ್ ಆಲ್ ನೈಸ್. ಬಟ್ ಏನ್ ಮಾಡುತ್ತೆ ಅನ್ನೋದು ಗೊತ್ತಾದ್ರೆ, ಕೆಲವು ಸಲ ನಾವು ಯಾಕೆ ಮಾಡಬಾರ್ದು ಅನ್ನೋದು ಕರೆಕ್ಟ್ ಆಗಿ ಗೊತ್ತಾದ್ರೆ ಅದನ್ನ ಬಿಟ್ಬಿಡ್ತೀವಿ. ರೀಸನ್ ಗೊತ್ತಿಲ್ದೆಲೆ ಇದ್ದಾಗ ಅದು ಬಿಡಕ್ ಕಷ್ಟ ಆಗುತ್ತೆ. ದಿಸ್ ಇಸ್ ವಾಟ್ ಐ ಫೀಲ್. ಸೊ ಈ ರೋಲ್ ಆಫ್ ಡಯಟ್, ಲೋ ಸಾಲ್ಟ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಉಪ್ಪನ್ನ ನಾವು ಜಾಸ್ತಿ ತಗೊಂಡಷ್ಟು, ಈಗ ನಾವು ಲೆಸ್ ದೆನ್ 5 grams ಅಂತ ಹೇಳ್ತೀವಿ. ಸೊ ನಾವು ನಾರ್ಮಲ್ ಅಡ್ಗೆ ಹಾಕ ಉಪ್ಪಲ್ಲಿ ಅದೆಲ್ಲ ಇರುತ್ತೆ. ನೀವು ಎಕ್ಸ್ಟ್ರಾ ಉಪ್ಪಿನಕಾಯಿ ತಗೊಂಡಾಗ ಏನಾಗುತ್ತೆ, ಉಪ್ಪಿನಕಾಯಿನ ನಾವು ಸಾಲ್ಟ್ ಅಲ್ಲಿ ಸೋಪ್ ಮಾಡಿ ಇಟ್ಟಿರ್ತೀವಲ್ವಾ, 5 ಗ್ರಾಮ್ ಬದಲು ಅದು 10-15 ಗ್ರಾಮ್, ಅಂದ್ರೆ ನೀವು 1 ದಿನಕ್ಕೆ ಬೇಕಾಗಿರೋದ್ನ ಅದು 10 ದಿನದ್ದು ಹಿರ್ಕೊಂಡಿರುತ್ತೆ. ಸೊ ಇಮ್ಯಾಜಿನ್ ನೀವು 1 ಉಪ್ಪಿನಕಾಯಿ ತಿನ್ನಲ್ಲ, ತಿನ್ನುವಾಗ ಉಪ್ಪಿನಕಾಯಿನ ಇಷ್ಟ ಇರೋರು ಯೂಶಲಿ ಪಲ್ಯ ತರ ತಿಂತಾರೆ. ಸೊ ಡೈಲಿ ಯು ಈಟ್ ಸೋ ಮಚ್ ಆಫ್ ಉಪ್ಪಿನಕಾಯಿ. ಸೊ ಅಷ್ಟು ಉಪ್ಪು ಹೋದಾಗ ಏನ್ ಮಾಡುತ್ತೆ, ಈಗ ಉಪ್ಪಿಗೆ ನೀವು ನೀರ್ ಹಾಕಿ ಫುಲ್ ಹೀರ್ಕೊಡುತ್ತಲ್ವಾ, ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ಸೈಡ್ ದ ಬಾಡಿ. ನೀವು ಉಪ್ಪು ಜಾಸ್ತಿ ತಗೊಂಡಾಗ ವಾಟರ್ ರಿಟೆನ್ಷನ್ ಆಗುತ್ತೆ. ಸೊ ಈ ವಾಟರ್ ಏನು ನಾರ್ಮಲ್ ಆಗಿ ಎಷ್ಟು ನೀರ್ ಆಚೆ ಹೋಗ್ಬೇಕು ಅದು ಹೋಗಲ್ಲ, ವಾಟರ್ ರಿಟೈನ್ ಆಗ್ತಾ ಇದೆ ಅಂದಾಗ ಏನಾಗುತ್ತೆ, ಈಗ ನಾವು ಮತ್ತೆ ಪೈಪ್ ಸ್ಟೋರಿಗೆ ಬಂದ್ರೆ ಸೊ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ನೀವು ಫುಡ್ ಅಲ್ಲಿ ಸಾಲ್ಟ್ ಇಂಟೇಕ್ ಕಡಿಮೆ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಪೈಪ್ ಅಲ್ಲಿ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ದಟ್ಸ್ ವೈ BP ಇದ್ರೆ ದಯವಿಟ್ಟು ಸಾಲ್ಟ್ ಕಡಿಮೆ ಮಾಡಿ. ಅಗೇನ್ ಸಾಲ್ಟ್ ಕಡಿಮೆ ಮಾಡ್ಬೇಕು ಅಂದ್ಬಿಟ್ಟು 0 ಸಾಲ್ಟ್ ಮಾಡ್ಬೇಕು. ದೇರ್ ಆರ್ ಪೀಪಲ್ ಹುಸೆ ನಾವು ಉಪ್ಪೇ ಹಾಕೊಳ್ಳಲ್ಲ, ಬಿಕಾಸ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್. ಉಪ್ಪಿನಕ್ಕೆ ತುಂಬಾ ಮಹತ್ವವಿದೆ. ಉಪ್ಪನ್ನ 0 ಮಾಡಬೇಡಿ, ನಾರ್ಮಲ್ ಉಪ್ಪು ತಗೊಳ್ಳಿ, ಓಕೆನಾ. ಅಲ್ದಲ್ಲೇ ಇನ್ನೊಂದು ರೆಕಮೆಂಡೇಶನ್ ಫಾರ್ ಹೈಪರ್ ಟೆನ್ಷನ್, ನಾವು ಡ್ಯಾಶ್ ಡಯಟ್ ಅಂತ ಹೇಳ್ತೀವಿ, ಡಯಟ್ರಿ ಅಲೋಯನ್ಸ್ ಟು ಸ್ಟಾಪ್ ಹೈಪರ್ ಟೆನ್ಷನ್. ಲೋ ಸಾಲ್ಟ್, ಅದರಲ್ಲಿ
ಜೊತೆಗೇನು ಹೈ ವೆಜಿಟೇಬಲ್ಸ್, ಹೈ ಫ್ರೂಟ್ಸ್. ಬೇಸಿಕಲಿ ಈ ಫ್ರೂಟ್ಸ್ ವೆಜಿಟೇಬಲ್ಸ್ ಇದೆ ಅಲ್ವಾ, ಎಲ್ಲಾ ಕಾಯಿಲೆಗಳು, ಅದು ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಅಲ್ಲೂ ಈಗಿನ ಕೆಲವು ಸಂಶೋಧನೆಯಲ್ಲಿ ಹೆಚ್ಚು ಫೈಬರ್, ಫ್ರೂಟ್ಸ್ ವೆಜಿಟೇಬಲ್ಸ್ ಇರೋ ಫುಡ್ ತಗೊಂಡಷ್ಟು ನಮ್ ಬಾಡಿ ಚೆನ್ನಾಗಾಗುತ್ತೆ. ಸೊ ನಾವೇನ್ ತಿಂತೀವೋ ಅದು ನಮ್ ಬಾಡಿಯಲ್ಲಿ, ದಟ್ ಇಸ್ ವಾಟ್ ಅವರ್ ಬಾಡಿ ಬಿಕಮ್ಸ್. ಸೊ ಬಿ ವೆರಿ ಸ್ಪೆಸಿಫಿಕ್ ಇನ್ ಹ್ಯಾವಿಂಗ್ ಯುವರ್ ಹೆಲ್ದಿ ಡಯಟ್. ಆಮೇಲೆ ಆದಷ್ಟು ನಾವು ಮನೆಯಲ್ಲಿ BP ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಹಂಗಂತ ದೇರ್ ಆರ್ ಇಲ್ಲಿ 2-3 ತರ ಪೇಷಂಟ್ ಗ್ರೂಪ್ ಇದೆ. ಕೆಲವು ಸೀನಿಯರ್ಸ್ ವಿತ್ ದೇ ವೆರಿ ವೆರಿ ಸ್ಟ್ರಿಕ್ಟ್, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೇಡ, ದಿನಕ್ಕೆ ಒಂದ್ಸಲಿ ಮಾಡಿ, ಇಲ್ಲ ವಾರದಲ್ಲಿ 2 ಸಲ ಮಾಡ್ಕೊಳ್ಳಿ ಸಾಕು. ಸಪೋಸ್ ನಿಮ್ದು BP ಚೆನ್ನಾಗಿ ಕಂಟ್ರೋಲ್ ಇದೆ ಅಂದ್ರೆ ತಿಂಗಳಿಗೆ ಒಂದ್ಸಲಿ ಸಾಕು. ಅನ್ಲೆಸ್ ನಿಮಗೇನೋ ಸ್ವಲ್ಪ ಚೇಂಜಸ್ ಅನ್ಸ್ತು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಏನಾಗುತ್ತೆ, ಅದೇ ಒಂದು ಆಂಗ್ಸೈಟಿ, ಈಗ ಒಂದ್ಸಲಿ ಚೆಕ್ ಮಾಡು, 5 ನಂಬರ್ ಆಚೆ ಬಂತು, ಇನ್ನೊಂದು ಅಪರೇಟಸ್ ಅಲ್ಲಿ ಚೆಕ್ ಮಾಡೋದು. ಡೋಂಟ್ ಡೂ ಆಲ್ ದಿಸ್. ಇದೊಂಥರ ಅನ್ನೆಸೆಸರಿ, ನೀವೇ ನಿಮ್ BP ನ ಜಾಸ್ತಿ ಮಾಡ್ಕೊಂಡಾಗ. ಸೊ ಆದ್ರೆ ಮನೇಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ರೆಗ್ಯುಲರ್ ಆಗಿ ನೀವು ನಿಮ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಿ, ಅಟ್ ಲೀಸ್ಟ್ ಮಂತ್ಲಿ 1 ಚೆಕ್ಅಪ್ ಇರ್ಲಿ. ನಮ್ದು BP ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇದ್ರೆ ಆಲ್ಮೋಸ್ಟ್ 35 to 40% ಆಫ್ ಸ್ಟ್ರೋಕ್ ಕಡಿಮೆ ಆಗುತ್ತೆ, ಹಾರ್ಟ್ ಅಟ್ಯಾಕ್ 20% ಕಡಿಮೆ ಆಗುತ್ತೆ. ಸೊ ದಟ್ ಇಸ್ ಅ ವೆರಿ ಬಿಗ್ ನಂಬರ್. ಸೊ ಏನಾಗಲ್ಲ, ಇವತ್ತೊಂದಿನ ಜಾಸ್ತಿ ಇದೆ, ನನ್ BP ಎಲ್ಲ ನಾನೇ ಕಂಟ್ರೋಲ್ ಮಾಡ್ಕೋತೀನಿ ಅಂತ ಹೇಳೋರು ಕೆಲವ್ರು ಇದ್ದಾರೆ. ಕೆಲವರು 2 ನಂಬರ್ ಜಾಸ್ತಿ ಆದ್ರೂ ಮಾತ್ರ ಇನ್ನೊಂದು ಎಕ್ಸ್ಟ್ರಾ ತಗೊಳ್ಳೋರು ಇದ್ದಾರೆ. ಸೊ ಈ ಸೆಲ್ಫ್ ಮೆಡಿಕೇಶನ್ ಮಾಡೋದ್ ಬೇಡ. ಸೊ ವಿಲ್ ಆಲ್ವೇಸ್ ಕನ್ಸಲ್ಟ್. ಓಕೆ. ಸೊ ರೋಲ್ ಆಫ್ ಡಯಟ್, ಎಕ್ಸಸೈಸ್ ಹೇಳಿದೀನಿ. ಡಯಾಬಿಟಿಸ್ ಅಲ್ಲೂ ಅಷ್ಟೇ. ಈ ಡಯಾಬಿಟಿಸ್ ಅಲ್ಲೂ ಆದಷ್ಟು ನೀವು ಮನೇಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ ಡಾಕ್ಟರ್ ಹತ್ರ ಸಪೋಸ್ ಕಂಟ್ರೋಲ್ಡ್ ಶುಗರ್ ಇದೆ ಅಂದ್ರೆ once in 2 months ಹೋಗಿ. ಕಂಟ್ರೋಲ್ ಇಲ್ಲ ಅಂದ್ರೆ ಅವ್ರು ಎಷ್ಟು ಫ್ರೀಕ್ವೆಂಟ್ ಆಗಿ ಹೇಳ್ತಾರೋ ಹೋಗಿ. ಒಂದ್ಸಲಿ ಕಂಟ್ರೋಲ್ ಬಂದ್ಮೇಲೆ ನೋ ಡಾಕ್ಟರ್ ವುಡ್ ಅಡ್ವೈಸ್ ಯು ಟು ಕಮ್ ವಾರ ಬನ್ನಿ ಅಂತ ಹೇಳೋದಿಲ್ಲ. ಸೊ ಡಯಾಬಿಟಿಸ್ ಇಂದ ಆಲ್ಮೋಸ್ಟ್ ಡಯಟ್ ಪ್ಯಾಟರ್ನ್ಸ್, ಡಯಟ್ ರೆಸ್ಟ್ರಿಕ್ಷನ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಡಯಾಬಿಟಿಸ್ ಇನ್ ಡಯಟ್ ನಾನು ಹೇಳೋದ್ರ ಬದಲು ಓನ್ಲಿ ಮೈ ಅಡ್ವೈಸ್ ಇಸ್, ನಿಮ್ಗೆಲ್ಲ ಇಷ್ಟು ದಿನ ಇಷ್ಟು ವರ್ಷದಲ್ಲಿ ಏನ್ ಕಲ್ತಿದ್ದೀರಲ್ಲ ಅದನ್ನ ಅಪ್ಲೈ ಮಾಡಿ ಅಷ್ಟೇ. ದಟ್ಸ್ ಆಲ್. ಈಗ ಇದು ನಾನು ಹೇಳಿದ್ದೆಲ್ಲ ನಿಮಗೆ ಗೊತ್ತಿಲ್ಲ ಅಂತ ಐ ನೋ ವೆರಿ ವೆಲ್, ಯು ಆಲ್ ನೋ ಇಟ್. ಅಪ್ಲೈ ಮಾಡಕ್ಕಾಗಲ್ಲ. ಸೊ ಅಪ್ಲೈ ಮಾಡಕ್ಕೆ ಕೆಲವು ಸಲ ಯು ನೀಡ್ ಸಮ್ ಮೋಟಿವೇಶನ್. ಸೊ ಐ ಫೀಲ್ ಒಂದು ಮೋಟಿವೇಶನ್ ನಿಮ್ ಫ್ರೆಂಡ್ ಸರ್ಕಲ್ ಇರ್ಬೋದು, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ದ ಆಕ್ಚುಲ್ ಪ್ರಾಬ್ಲಮ್. ನಮಗ್ ಇದು ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋ ಅರ್ಥ ಆಗ್ಬಿಟ್ರೆ ಮೆನಿ ಅ ಟೈಮ್ಸ್ ಅದೇ ಮೋಟಿವೇಟ್ ಮಾಡುತ್ತೆ. ನಾನು ಯಾಕೆ ದಪ್ಪ ಆಗ್ಬಾರ್ದು, ಇಟ್ ಇಸ್ ನಾಟ್ ಅಬೌಟ್ ಲುಕ್ಸ್. ಈ ರೀಸನ್ಗೆ ನಾನು ದಪ್ಪ ಇರಬಾರ್ದು, ನಾನು ಈ ತರ ನನ್ನ ವೆಯ್ಟ್ ಮೇಂಟೈನ್ ಮಾಡ್ಬೇಕು ಅನ್ನೋ, if you understand the basics about it, you will automatically know what to stop, what to do, what not to do. Same thing applies to your diabetes. See, other way around, you take a challenge. Diabetes na reverse ಮಾಡಬಹುದು. ಏನ್ ನನ್ ಕೈಲಿ ಆಗಲ್ಲಪ್ಪ, ಟಿವಿಯಲ್ಲಿ ಏನೋ ಸುಳ್ಳು ಹೇಳ್ತಾರೆ, ಡೋಂಟ್ ಗೋ ಫಾರ್ ದಟ್. ಟೇಕ್ ದಟ್ ಆಸ್ ಎ ಟಾಸ್ಕ್. ಸುಮಾರು ಜನ ರಿಟೈರ್ಡ್ ಇರ್ತೀರಾ, ಮನೇಲಿ ಇರ್ತೀರಾ, ಬೇಜಾರಾಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ಇದನ್ನೇ ಒಂದ್ ಕೆಲಸ ಅಂತ ಮಾಡ್ಕೊಂಡು ನಿಮ್ ಮೇಲೆ ನೀವು ಯು ಟ್ರೈ ಡೂಯಿಂಗ್ ಇಟ್. ಸೊ ಯೋರ್ ಡಯಾಬಿಟಿಸ್ ಮೈಟ್ ಜಸ್ಟ್ ಗೋ. So good control of diabetes, hypertension is nothing. It's all about follow. ತುಂಬಾ ಹೊತ್ತು ಒಂದೇ ಕಡೆ ಕೂತ್ರೆ, ಈ ಪ್ರಾಬಬ್ಲಿ ಇದಾದ್ಮೇಲೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಆಲ್ ಆಫ್ ಯು ವಿಲ್ ವಾಕ್. ಸೊ ಅಟ್ ಲೀಸ್ಟ್ 5-10 ನಿಮಿಷ ಆಕ್ಟಿವ್ ಆಗಿರೋದ್ ಮಾಡೋಣ. ಬಿಕಾಸ್ ಅಗೈನ್ ದಿಸ್ ಇಸ್ ನಾಟ್ ವಾಟ್ ಐ ಆಮ್ ಟೆಲ್ಲಿಂಗ್. ಇದು ರಿಸರ್ಚ್ ಪೇಪರ್ಸ್ ಕೂಡ ಪಬ್ಲಿಷ್ ಆಗಿದೆ. ನೀವು ಎಷ್ಟು ತುಂಬಾ ಹೊತ್ತು ಕೂತವರಿಗೆ ಬ್ರೈನ್ ಶ್ರಿಂಕ್ ಆಗುತ್ತೆ. ನಾನು ಇದೇ ರೀಸನ್ಗೆ ಗಾರ್ಡನಿಂಗ್ ಇಂದ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಗಾರ್ಡನಿಂಗ್ ಮಾಡುವಾಗ ನಿಮಗ್ ಗೊತ್ತಿಲ್ಲದಲ್ಲೇ ಗಿಡಗಳು ನೆನ್ನೆ ಸಣ್ಣ ಸಸಿ ಇಟ್ಟಿದ್ದು ದೊಡ್ಡದಾಯ್ತು, ಅದ್ರಲ್ಲಿ ಹೂವ ಅದೆಲ್ಲ ನೋಡ್ತೀವಿ. ಸೊ ಸಮ್ವೇರ್ ಯು ಆರ್ ಆಕ್ಚುಲಿ ಆಕ್ಟಿವೇಟಿಂಗ್ ಯುವರ್ ಬ್ರೈನ್ ಸೆಲ್ಸ್. ಸೊ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್ ಇಸ್ ಅಸೋಸಿಯೇಟೆಡ್ ವಿತ್ ಬ್ರೈನ್ ಶ್ರಿಂಕ್. ಲಿಟ್ರಲಿ ಬ್ರೈನ್ ಶ್ರಿಂಕ್ ಆಗುತ್ತೆ. ಬ್ರೈನ್ ಶ್ರಿಂಕ್ ಆಯ್ತು ಅಂದ್ರೆ ಮೆಮೊರಿ ಇಶ್ಯೂಸ್ ಬಂದೇ ಬರುತ್ತೆ. ಸೊ ಇದ್ರಲ್ಲಿ ಏನ್ ಇಂಪಾರ್ಟೆಂಟ್ ನಾವು ಕಲಿಬೇಕು, ರೆಗ್ಯುಲರ್ ಎಕ್ಸಸೈಸ್. ಸೊ ತುಂಬಾ ಹೊತ್ತು ಕೂತ್ಕೊಳ್ಳೋದಿಕ್ಕೆ. ಸೊ ದ ಅದರ್ ವೇ ರೌಂಡ್ ಇಸ್, ಈಗ ನೀವು 1/2 hour ಕೂತಿದ್ದೀರಾ ಅಂದ್ರೆ 2 minutes ಓಡಾಡಿ. ಇದು ಏಜ್ ಆದವ್ರಿಗೆ ಅಂತಲ್ಲ, ಇಟ್ ಇಸ್ ಆಕ್ಚುಲಿ ರೆಕಮೆಂಡೆಡ್ ಈವನ್ ಫಾರ್ ಯಂಗ್ಸ್ಟರ್ಸ್. ಸೊ ಸಿಟ್ಟಿಂಗ್ ಫಾರ್ ಲಾಂಗ್ ಅವರ್ಸ್. ಈಗ ನಾನು ಈ ತೊಟ್ಟಿಯಲ್ಲಿ ನೀರ್ ಇದ್ದಿದ್ದ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ. ಸೊ ನಾವ್ ಹೇಗೆ ತೊಟ್ಟಿಯಲ್ಲಿ ನೀರು ಹಂಗೆ 3-4 ದಿನ ಇದ್ರೆ ಅಲ್ಲೇ ಒಂಥರ ಆ ನೀರು ಸ್ಮೂತ್ ಫ್ಲೋ ಇರಲ್ಲ. ಎಕ್ಸಾಕ್ಟ್ಲಿ ಅದೇ ತರ ನಾವು ಒಂದೇ ಕಡೆ ಕೂತ್ರೆ ಬಾಡಿ ಅಲ್ಲಿ ಬ್ಲಡ್ ಫ್ಲೋ ಚೆನ್ನಾಗ್ ಆಗಲ್ಲ. ಸೊ ಅದು ಅಲ್ಲಲ್ಲೇ ಸ್ಟಾಗ್ನೆಂಟ್ ತರ ಆಗುತ್ತೆ.
ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಯು ಶುಡ್ ಕೀಪ್ ಮೂವಿಂಗ್. So as a geriatrician, I said geriatrician, basically I am a physician ಆಗಿ ನಾನು ಓಲ್ಡ್ ಏಜ್ ಬಗ್ಗೆ ಎಕ್ಸ್ಟ್ರಾ ಫೆಲೋಶಿಪ್ ಮಾಡಿರೋದು. ಸೊ ಏನು ಎಕ್ಸ್ಟ್ರಾ ಅಡ್ವೈಸ್ ಇಲ್ಲ, ನಿಮಗೆಲ್ಲ ಗೊತ್ತಿರೋ ಅಡ್ವೈಸ್ ನ ಆಸ್ ಐ ಸೆಡ್ ಅದನ್ನೆಲ್ಲ ನೀವು ಅಪ್ಲೈ ಮಾಡಿ. ಒಂದು, ಸ್ಟ್ಯಾಂಡ್ ಅಪ್ ಅಂಡ್ ಮೂವ್ ಎವ್ರಿ 30 to 60 minutes. ಲಿಮಿಟ್ ಆಲ್ ಡೇ ಸಿಟ್ಟಿಂಗ್, ಒಂದೇ ಕಡೆ ಕೂತ್ಕೋಬೇಡಿ. ಓದೋ ಹ್ಯಾಬಿಟ್ ಇದ್ರೆ ಎಕ್ಸಲೆಂಟ್, ಬಟ್ ಅಟ್ ಲೀಸ್ಟ್ ಪೊಸಿಷನ್ ಚೇಂಜ್ ಮಾಡಿ. ಟೇಕ್ ರೆಗ್ಯುಲರ್ ಮೂವ್ಮೆಂಟ್ ಬ್ರೇಕ್ಸ್. your brain ages with hours you spend seated. ಎಷ್ಟೊತ್ತು ಕೂರ್ತಿರೋ ಅಷ್ಟು ನಿಮ್ ಏಜ್. ಸೊ ನಿಮ್ದು if say you're all above 60, but if you're active, I would say you're all 16, not 60. ಸೊ ನೀವ್ ಎಷ್ಟು ಸುಮ್ನೆ ಕೂರ್ತಿರೋ ಅಷ್ಟು ನಿಮಗೆ ಏಜ್ ಜಾಸ್ತಿ ಆಗುತ್ತೆ. ಸೊ ಆಸ್ಟಿಯೋಪೊರೋಸಿಸ್ ಇದೆಲ್ಲರಿಗೂ ಮೇ ಬಿ ಜಸ್ಟ್ ಫ್ಯೂ ಟಿಪ್ಸ್ ಅಬೌಟ್ ಆಸ್ಟಿಯೋಪೊರೋಸಿಸ್. ಈ ಮೂಳೆ ಸೌದಿದೆ ಇಸ್ ಅ ಕಾಮನ್ ಥಿಂಗ್ ವಿಚ್ ವಿ ಆಲ್ ಲಿಸನ್. ಸೊ ಏನು ಆ ಮೂಳೆಯಲ್ಲಿ ಅಂಶ, ಮೂಳೆ ಒಳಗಡೆ ಅಲ್ಲಿ ನಾನು ಡಾಟ್ಸ್ ತೋರಿಸ್ತೀನಿ ಅಲ್ವಾ, ಅದು ಆ ಡಾಟ್ ಗಳು ಕಡಿಮೆ ಆದಾಗ ಮೂಳೆ ಫ್ರೆಜೈಲ್ ಆಗುತ್ತೆ, ವೀಕ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಆರಾಮಾಗಿರ ಸುಮ್ನೆ ನೀವೊಂದು ಕೈನ ಎಲ್ಲೋ ತಾಕ್ಸ್ಕೊಂಡ್ರೆ ಅಂದ್ರೆ ಮೂಳೆ ಮುರಿಯೋ ಚಾನ್ಸಸ್ ಇರುತ್ತೆ. ಸೊ ಈ ಮೂಳೆ ತುಂಬಾ ಗಟ್ಟಿ ಇರ್ಬೇಕಾಗಿದ್ದು ತುಂಬಾ ವೀಕ್ ಆಗಿದೆ ಅಂದ್ರೆ, ಒಂದು ನಮ್ದು ಲೈಫ್ ಸ್ಟೈಲು, ಈ ಫುಡ್ ಹ್ಯಾಬಿಟ್ಸು, ಇನ್ನೊಂದು ನಮ್ದು ಎಕ್ಸಸೈಸ್, ಇವ್ಯಾವುದು ಇಲ್ಲ ಅಂದಾಗ ದಿಸ್ ಹ್ಯಾಪನ್ಸ್. ಇನ್ನೊಂದು ಏಜ್ ರಿಲೇಟೆಡ್ ಅಲ್ಲೇ ಆಗುತ್ತೆ. ಬಟ್ ದಟ್ ಡಸ್ ನಾಟ್ ಮೀನ್ ಎಲ್ಲರೂ ಅಬೌವ್ 60 ಆದವ್ರು ಎಲ್ಲರದು ಮೂಳೆ ಸವಿಬೇಕು ಅಂತ. ಯಾಕೆ ಕೆಲವ್ರಿಗೆ ಮೂಳೆ ಸವಿಯುತ್ತೆ, ಇನ್ ಕೆಲವ್ರ ಮೂಳೆ ಗಟ್ಟಿ ಇರುತ್ತೆ ಇಸ್ ಅ ರಿಸರ್ಚ್ ಕ್ವೆಶನ್. ಸೊ ಇನ್ ಅದರ್ ವರ್ಡ್ಸ್, ಈ ಎಲ್ಲಾ ಕಾಯಿಲೆಗಳ ಬಗ್ಗೆ ನಾನು ಹೇಳ್ದೆ. ಇದು ಎಲ್ಲರಿಗೂ ಹಿಂಗೆ ಆಗ್ಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಇದೇನೇ ನಾವ್ ಹೇಳಿದ್ರು ಮೆಜಾರಿಟಿ ಹಿಂಗಿದೆ. ಸೊ ನಾವ್ ಯಾವ್ದೇ ಪುಸ್ತಕ ಓದ್ಲಿ, ಏನೇ ರಿಸರ್ಚ್ ಮಾಡಿದ್ರು ಮೇ ಬಿ 80 to 85% ಅಲ್ಲಿ ಇದಿರುತ್ತೆ. ಅದ್ರಲ್ಲೂ ಇಂಡಿವಿಜುವಲಿ ದೇ ಡಿಫರ್. ಓಕೆ, ಸೊ ಯಾಕೆ ಆಸ್ಟಿಯೋಪೊರೋಸಿಸ್ ಇಂಪಾರ್ಟೆಂಟ್ ಅಂದ್ರೆ, ಬಿಕಾಸ್ ಮೂಳೆ ಸವದ್ರೆ ಬೀಳ್ತೀವಿ, ಬಿದ್ದಾಗ ಫ್ರಾಕ್ಚರ್, ಆಸ್ ಐ ಸೆಡ್ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್. ಸೊ ಈ ಮೂಳೆ ಸವದಿದ್ಯಾ ಅನ್ನೋದು ಫಸ್ಟೇ ಗೊತ್ತಾದ್ರೆ ವಿ ಕ್ಯಾನ್ ಡೂ ಸಮ್ ಪ್ರಿವೆಂಟಿವ್ ಮೆಷರ್ಸ್. ಸೊ ಫಸ್ಟ್ ಹೇಗ್ ಗೊತ್ತಾಗುತ್ತೆ? ಸಿ ದೇರ್ ಆರ್ ಲಾಟ್ ಆಫ್ ಟೆಸ್ಟ್, ಬಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ಈಗ ರೀಸೆಂಟ್ ಅಂದ್ರೆ ಫ್ರಮ್ ಪಾಸ್ಟ್ ಫ್ಯೂ ಇಯರ್ಸ್ ಡೆಕ್ಸಾ ಸ್ಕ್ಯಾನ್ ಅನ್ನೋದು ಮಾರ್ಕೆಟ್ ಅಲ್ಲಿ ಇದೆ. ಅಗೇನ್ ಡೆಕ್ಸಾ ಸ್ಕ್ಯಾನ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್, ಬಟ್ ಇದು ಗೋಲ್ಡ್ ಸ್ಟ್ಯಾಂಡರ್ಡ್. ಅಂದ್ರೆ ಇದು ಐಡಿಯಲ್ ಆಗಿ ಕರೆಕ್ಟ್ ಆಗಿ ಹೇಳುತ್ತೆ ಮೂಳೆ ಸವದಿದ್ಯೋ ಇಲ್ವೋ, ಅಥವಾ ಸವ್ಯ ಸ್ಟೇಜ್ ಅಲ್ಲಿ ಇದೆ, ತುಂಬಾ ಸೌದಿದ್ರೆ ಏನ್ ಟ್ರೀಟ್ಮೆಂಟ್ ಮಾಡ್ಬೋದು, ಇಲ್ಲ ಬಾರ್ಡರ್ ಲೈನ್ ಅಲ್ಲಿ ಇದ್ರೆ ಬರೀ ಎಂತ ಎಕ್ಸರ್ಸೈಸ್ ಮಾಡಿದ್ರೆ ಆಗುತ್ತೆ, ಇಲ್ಲ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಚೇಂಜ್ ಮಾಡ್ಬೋದಾ ಅಂತ. ಸಪೋಸ್ ಈ ಡೆಕ್ಸಾ ಸ್ಕ್ಯಾನು ನಿಮ್ ಹತ್ರದಲ್ಲಿ ಕಡಿಮೆ ದುಡ್ಡಲ್ಲಿ ಆಗುತ್ತೆ, ಅಥವಾ ನಿಮ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ, ಆರ್ ಇಫ್ ಯು ಆರ್ ಹ್ಯಾಪಿ ಟು ಗೋ ಗೆಟ್ ಇಟ್ ಡನ್, ಪ್ಲೀಸ್ ಗೆಟ್ ಅ ಡೆಕ್ಸಾ ಸ್ಕ್ಯಾನ್ ಡನ್. ಪಾಸಿಬಿಲಿಟಿ ಇದ್ರೆ. ಮಾಡಕ್ಕಾಗಿಲ್ಲ ಅಂದ್ರೆ ಅಯ್ಯೋ ನನ್ ಕೈಲಿ ದುಡ್ಡಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ, ಬಟ್ ಇದು ಅವೈಲಬಲ್ ಇದೆ ಅಂತ ನಿಮಗೆ ಇನ್ಫಾರ್ಮೇಶನ್ ಹೇಳ್ತೀವಿ. ಸೊ ಈ ಡೆಕ್ಸಾ ಸ್ಕ್ಯಾನ್ ಅಲ್ಲಿ ನಮಗೆ ಒಂದು ನಂಬರ್ ಸಿಗುತ್ತೆ. ನಾರ್ಮಲ್ ಆಗಿ ಆ ಟಿ ಸ್ಕೋರ್ ನಾಟ್ ವೆರಿ ಇಂಪಾರ್ಟೆಂಟ್. ಸೊ ಬೇಸಿಕಲಿ ಆ ನಂಬರ್ ನೋಡ್ಬಿಟ್ಟು ನಿಮಗೆ ಡಾಕ್ಟರ್ ಹೇಳ್ತಾರೆ ನಿಮ್ ಮೂಳೆ ನಾರ್ಮಲ್ ಇದೆಯಾ, ಅಥವಾ ಸ್ವಲ್ಪ ಸವಿತಾ ಇದೆಯಾ, ಅಥವಾ ತುಂಬಾ ಸೌದೋಗಿದ್ಯಾ ಅನ್ನೋದು ಹೇಳ್ತಾರೆ. ಸೊ ಯಾವ ಸ್ಟೇಜ್ ಅಲ್ಲಿ ಇದೀರಾ ಅಂತ ಗೊತ್ತಾದಾಗ ಅದಕ್ಕೆ ಮಾತ್ರೆ ಕೊಡ್ಬೇಕಾ, ಅಥವಾ ಬರೀ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಬೇಕಾ ಅಂತ ಹೇಳ್ತಾರೆ. ಸ್ವಲ್ಪ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂದಾಗ ನಾನು ಹೇಳಿದ್ದಿ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತಾರೆ, ಕ್ಯಾಲ್ಸಿಯಂ, ವೈಟಮಿನ್ ಡಿ, ಆಮೇಲೆ ಕೆಲವು ಬೇರೆ ತರ ಮೆಡಿಸಿನ್ಸ್ ಬರುತ್ತೆ. ತುಂಬಾ ಜಾಸ್ತಿ ಇದೆ ಅಂದ್ರೆ ಅದಕ್ಕೂ ಮೆಡಿಸಿನ್ಸ್ ಇದೆ. ಸೊ ಮೆಡಿಸಿನ್ಸ್ ಇದ್ದಿದ್ ಕಾರಣಕ್ಕೆ ಇದನ್ನ ನಾವು ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ವಿ ಕ್ಯಾನ್ ಅವಾಯ್ಡ್ ಕಾಂಪ್ಲಿಕೇಶನ್ಸ್ ಲೇಟರ್. ಸೊ ಹೇಗೆ ಪ್ರಿವೆಂಟ್ ಮಾಡ್ಬೋದು? ಆಸ್ ಐ ಆಲ್ರೆಡಿ ಮೆನ್ಷನ್, ಕ್ಯಾಲ್ಸಿಯಂ, ವೈಟಮಿನ್ ಡಿ, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್, ಫಾಲ್ ಪ್ರಿವೆನ್ಷನ್. ಸಿ ಫಾಲ್ ಪ್ರಿವೆನ್ಷನ್ ಇಲ್ಲಿ ಮೇನ್ ಬರೋದೇ ಬ್ಯಾಲೆನ್ಸ್ ಟ್ರೈನಿಂಗ್. ನಾನ್ ಆಸ್ ವಿ ಡಿಸ್ಕಸ್ಡ್, ಅಫ್ಕೋರ್ಸ್ ಬ್ಯಾಲೆನ್ಸ್ ಟ್ರೈನಿಂಗ್ ಚೆನ್ನಾಗಿರ್ಬೇಕಂದ್ರೆ ನಮ್ದು ವಿಷನ್ ಚೆನ್ನಾಗಿರ್ಬೇಕು. ನಾನು ಈ ಕನ್ನಡಕ ರಿಕ್ವೈರ್ಮೆಂಟ್ ಇದ್ದಾಗ ದಯವಿಟ್ಟು ಹಾಕೊಳ್ಳಿ. ಸಪೋರ್ಟ್ ಕೋಲ್ ಇಟ್ಕೋಬೇಕು ಅಂದಾಗ ದಯವಿಟ್ಟು ಇಟ್ಕೊಳ್ಳಿ. ಐ ಅಂಡರ್ಸ್ಟ್ಯಾಂಡ್, ಚೆನ್ನಾಗಿ ನಡೀತಾ ಇರೋರು ಸಪೋರ್ಟ್ ತಗೊಂಡ್ ಹೋಗೋದಂದ್ರೆ ಮುಜುಗರ ಆಗುತ್ತೆ, ಬೇಜಾರಾಗುತ್ತೆ. ಮೇ ಬಿ ನಿಮ್ ಏಜ್ ಗ್ರೂಪ್ ಅವ್ರು ಯಾರೋ ಚೆನ್ನಾಗಿ ನಡೀತಾ ಇರ್ತಾರೆ, ನೀನ್ ಸಪೋರ್ಟ್ ಇಟ್ಕೋಬೇಕು. ಬಟ್ ದೆನ್ ದೋಸ್ ಆರ್ ಆಲ್ ವೇಸ್ಟ್ ಆಫ್ ಎನರ್ಜಿ. ಆತರ ಯೋಚನೆ ಮಾಡ್ಬಿಟ್ಟು ನೀವು ಹಾಗೆ ನಡೆಯಕ್ ಹೋಗಿ ಬಿದ್ಬಿಟ್ರೆ ಹೂ ಇಸ್ ಗೋಯಿಂಗ್ ಟು ಸಫರ್? ಸೊ ಎಲ್ಲಿ ಸಪೋರ್ಟ್ ಬೇಕೋ ದಯವಿಟ್ಟು ಸಪೋರ್ಟ್ ತಗೋ. ಸೊ ಪ್ರಿವೆಂಟಿಂಗ್ ಫಾಲ್ ಇಸ್ ದ ಬೆಸ್ಟ್ ರೆಮಿಡಿ. ಬಿದ್ದ ಮೇಲೆ ಅದ್ರದ್ದು ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಹಾಗಾಗಿ
So regular screening, so above 65 ಇದ್ರೆ ideally, technically, medically, I would advise one DEXA scan ಮಾಡಿಸ್ಕೊಳ್ಳಿ and maintain healthy body weight. So this is what we discussed. Body weight is not about looking good. ಚೆನ್ನಾಗಿ ಕಾಣಿಸಕ್ಕಲ್ಲ. Body weight is important to have a good quality of life. ನಾವು ಸಡನ್ ಆಗಿ ತುಂಬಾ weight gain ಅಥವಾ ತುಂಬಾ weight loss ಆದ್ರೂ bone becomes very weak. So again, coffee is something which we all like. So coffee, no, you see, coffee has lot of good effects. But ಕಾಫಿಗೆ ಗುಡ್ ಎಫೆಕ್ಟ್ ಇರೋದು ಅಂದ್ರೆ ನಾವು ಹಾಲು ಕಡಿಮೆ ಹಾಕಿ ಸಕ್ಕರೆ ಆದಷ್ಟು ಇಲ್ಲದೆ ಇದ್ರೆ ಒಳ್ಳೇದು. ನಂಗೆ ಕಾಫಿ ಇಷ್ಟ ಅನ್ಬಿಟ್ಟು ನಾವು ಶುಗರ್ ಜಾಸ್ತಿ ಹಾಕೊಂಡಾಗ, ಆಸ್ ವಿ ಆಲ್ರೆಡಿ ಡಿಸ್ಕಸ್ ವಾಟ್ ಶುಗರ್ ಡಸ್, ಸೊ ಆ ಪ್ರಾಬ್ಲಮ್ ಆಗುತ್ತೆ. ಕಾಫಿನೋ ಡೋಂಟ್ ಟೇಕ್ ಮೋರ್ ದೆನ್ 2 cups a day. ಸೊ ಅದು ಆಡಿಂಗ್ ಶುಗರ್, ಮಿಲ್ಕ್ ಅದೆಲ್ಲ ಹೇಳಿದ್ದೀನಿ. ಅಂಡ್ ಅಗೇನ್ ಏನ್ ಪ್ರಿಕಾಷನ್ ಆಲ್ರೆಡಿ ಡಿಸ್ಕಸ್ಡ್, ಆಫ್ಟರ್ 4 o'clock ಅವಾಯ್ಡ್ ಕಾಫಿ. ಸೊ ಡಿಮೆನ್ಷಿಯಾ, ಈಗ ಮೋಸ್ಟ್ ಕಾಮನ್ ಹಾಂಟಿಂಗ್ ಪ್ರಾಬ್ಲಮ್ ಇಸ್ ಡಿಮೆನ್ಷಿಯಾ. ಲಕ್ಕಿಲಿ ಇಂಡಿಯಾದಲ್ಲಿ ಡಿಮೆನ್ಷಿಯಾ ಅಬ್ರಾಡ್ ಅಲ್ಲಿ ಇದ್ದಷ್ಟಿಲ್ಲ. ಸೊ ಅಬ್ರಾಡ್, ಅಗೇನ್ ಐ ವುಡ್ ಸೇ, ಒಂದು ನಮ್ ಸನ್ಲೈಟ್, ನಮ್ ವೆದರ್, ವಿ ಆರ್ ಆಲ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಗುಡ್ ವೆದರ್ ಅಂಡ್ ವಿ ಆರ್ ಅಗೇನ್ ಬ್ಲೆಸ್ಡ್ ಟು ಹ್ಯಾವ್ ಲಾಟ್ ಆಫ್ ಪೀಪಲ್ ಟು ಟಾಕ್ ಟು. ಯಾರು ಇಲ್ಲ ಅಂತ ಆಚೆ ಹೋದ್ರೆ ಪಕ್ಕದ ಮನೆಯವ್ರು ಬಂದು ಮಾತಾಡ್ತಾರೆ. ಸೊ ಯು ಹ್ಯಾವ್ ಗುಡ್ ಸೋಷಿಯಲ್ ನೆಟ್ವರ್ಕಿಂಗ್. ಸೊ ಯು ಹ್ಯಾವ್ ಪ್ಲೇಸ್ ಟು ಗೋ, ಅನ್ಲೈಕ್ ಫಾರಿನ್ ಅಲ್ಲಿ. ಸೊ ನೀವು ಫಾರಿನ್ ಅಲ್ಲಿ ಒಂದೇ ಕಡೆ ಇರ್ಬೇಕು, ಚಳಿ ಇರುತ್ತೆ, ಮಾತಾಡಕ್ ಸಿಗಲ್ಲ, ಎವ್ರಿಥಿಂಗ್ ಕಮ್ಸ್ ವಿತ್ ಕಾಸ್ಟ್. So we are blessed to be in India. So main dementia ಅಲ್ಲಿ, as I said, active ಆಗಿರಿ, ತಲೆಗೆ ಕೆಲಸ ಕೊಡಿ. The best way I would recommend is ಈ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಎಲ್ಲ ಚುಕ್ಕಿ ಜಾಯಿನ್ ಮಾಡಿ ಚಿತ್ರ ಮಾಡೋದು, ಡಾಟ್ ಮಾಡಿ ಚುಕ್ಕಿ ಆಟ ಅಂತ ಆಡ್ತಾರೆ. ಆಮೇಲೆ ಪಜಲ್ಸ್ ಬರುತ್ತೆ, 4 ಇರೋ ಪಜಲ್, 6 ಇರೋದು, 18 ಇರೋದು. ಯು ಪ್ಲೀಸ್ ಡೂ ದಟ್. ಚೆಸ್ ಆಡಿ, ಕ್ಯಾರಮ್ ಆಡಿ. ಇದು ಕೇಳಿಸ್ಕೊಳಕ್ ಇಟ್ ಲುಕ್ಸ್ ವೆರಿ ಸಿಂಪಲ್. ಇಲ್ಲ, ಯು ಸ್ಟಾರ್ಟ್ ರೈಟಿಂಗ್, ABCD ಬರೀರಿ. ಇಲ್ಲ, ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡ್ತಾ ಇದ್ವಲ್ಲ ಕಾಪಿ ರೈಟಿಂಗು, ಸ್ಟಾರ್ಟ್ ಡೂಯಿಂಗ್ ದೋಸ್ ಥಿಂಗ್. ಗಿವ್ ವರ್ಕ್ ಟು ಯೋರ್ ಐಸ್, ಹ್ಯಾಂಡ್ಸ್ ಅಂಡ್ ಇಯರ್ಸ್. ಇಟ್ ಕೀಪ್ಸ್ ಯು ಆಕ್ಟಿವ್. ಇನ್ನೂ ಒಂದು ಡಿಮೆನ್ಷಿಯಾದಲ್ಲಿ ಇತ್ತೀಚೆಗಿರೋದು, ಲಿಸ್ನಿಂಗ್ ಟು ಸಾಫ್ಟ್ ಮ್ಯೂಸಿಕ್ ಅಂಡ್ ಸೀಯಿಂಗ್ ಈ ಆರೆಂಜ್ ಲೈಟ್ ಮೆಡಿಟೇಷನ್ ಆರ್ ಲಿಸ್ನಿಂಗ್ ಟು ಮ್ಯೂಸಿಕ್. ಈ ಕೆಲವರು 30 hertz 40, ಆ ಹರ್ಟ್ಸ್ ನಾವ್ ಇದ್ ಮಾಡಕ್ ಆಗಲ್ಲ. ಬೆಸ್ಟ್ ಇಸ್ ನಿಮ್ಗೆ ಇಷ್ಟವಾದ ಹಾಡ್ನ ಕೇಳಿ. ಡೈಲಿ 10 ನಿಮಿಷ, ಬೆಳಿಗ್ಗೆ 10 ನಿಮಿಷ, ಸಂಜೆ 10 ನಿಮಿಷ. ಬಟ್ ಸಿನ್ಸ್ ನಾವೆಲ್ಲ ಕರ್ನಾಟಕ, ಬ್ಯಾಂಗ್ಳೂರ್, ಐ ಆಮ್ ಶ್ಯೂರ್ ಮೋಸ್ಟ್ ಆಫ್ ಅಸ್ ನೋ ಕನ್ನಡ. ಬೆಸ್ಟ್ ಮೈ ರೆಕಮೆಂಡೇಶನ್ ಇಸ್ ಒಳ್ಳೆ ಶ್ಲೋಕ ಕೇಳಿ. ಸಾಂಸ್ಕ್ರಿಟ್ ಶ್ಲೋಕ ಅಗೇನ್ ಇಸ್ ಅ ರಿಸರ್ಚ್ ಟಾಪಿಕ್. ಸಾಂಸ್ಕ್ರಿಟ್ ಶ್ಲೋಕದಲ್ಲಿ ಮಾಡಿರೋ ರಿಸರ್ಚ್, ಈಗ ಫಾರಿನರ್ಸ್ ಅದನ್ನ ತಗೊಂಡೋಗ್ಬೇಕು ಅಂದ್ರೂ ಅದಾಗಲ್ಲ. ಸೊ ನಮ್ಮಲ್ಲಿ ಅಂತ ಟ್ರೆಷರ್ ನಮ್ಮ ಹತ್ರ ಇದೆ. ಸೊ ಪ್ಲೀಸ್ ಚಾಂಟ್, ಯಾವ್ದಾದ್ರು ಒಂದು ಹೊಸ ಶ್ಲೋಕ ದಿನ ಕಲೀರಿ, ಅದನ್ನ ರಿವೈಸ್ ಮಾಡಿ. ದಟ್ ಇಟ್ ಸೆಲ್ಫ್ ವಿಲ್ ಪ್ರಿವೆಂಟ್ ಡಿಮೆನ್ಷಿಯಾ. ನಿಮಗ್ ಸ್ವಲ್ಪ ಮೆಮೊರಿ ಇಶ್ಯೂ ಬರ್ತಿದೆ ಅಂದ್ರೆ ಯಾವ್ದೋ ಒಂದು ಶ್ಲೋಕ 4 ಲೈನ್ ಕಲೀರಿ. ಅಂಡ್ ಯು ಸಿ ಆಫ್ಟರ್ one month how good you are. One simple example, there's one neurologist by name Dr. Shweta. She's in Harvard University. ಅವ್ರು ಒಂದು ಗ್ಲೋಬಲ್ ಟ್ರಯಲ್ ಮಾಡಿದ್ದಾರೆ. one simple ಅವ್ರು ಮಾಡಿರೋದೇ 5 minutes ಓಂ ಹೇಳೋದು ಡೈಲಿ. 5 minutes ಓಂ ಹೇಳಿದಾಗ, ಅದ್ ಹೇಳಕ್ಕೂ ಮುಂಚೆ ನಮ್ ಬ್ರೈನ್ ಹೇಗಿತ್ತು, ಅದನ್ನ 66 days ಹೇಳಿದ್ಮೇಲೆ ಬ್ರೈನ್ ಅಲ್ಲಿ ಏನ್ ಚೇಂಜಸ್ ಆಯ್ತು ಅಂತ ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡಿದ್ದಾರೆ. ಅದು ಯೂಟ್ಯೂಬ್ ಅಲ್ಲೂ ಸಿಗುತ್ತೆ. ಆಲ್ಮೋಸ್ಟ್ 1.5 hour ವಿಡಿಯೋ. ಇಟ್ ನಿಮಗೆ ವಿತ್ ಪಿಕ್ಚರ್, ವಿತ್ ಇಮೇಜಸ್ ಅಲ್ಲಿ ಪ್ರೂಫ್ ಇದೆ. ಸೊ ಜಸ್ಟ್ ಓಂ, ವಿಚ್ ಇಸ್ ಅವರ್ ಓನ್ ಪ್ರಾಪರ್ಟಿ. ಸೊ 5 ನಿಮಿಷ ಓಂ ಹೇಳಿ, ಬೆಳಿಗ್ಗೆ 5 ನಿಮಿಷ ಅಥವಾ ಮಲ್ಕೊಳ್ಳೋತ್ತಿಗೆ 5 ನಿಮಿಷ ಕಂಟಿನ್ಯೂಸ್ ಆಗಿ ಯು ಡೂ ಇಟ್ ಫಾರ್ 66 days. ದ ಲಾಟ್ ಆಫ್ ಚೇಂಜಸ್ ಹ್ಯಾಪನ್ಸ್ ಇನ್ ಯುವರ್ ಬ್ರೈನ್. ಅಫ್ಕೋರ್ಸ್ ನಮ್ದು ಸ್ಮೋಕಿಂಗ್, ಆಲ್ಕೋಹಾಲ್ ಅವೆಲ್ಲ ನಿಲ್ಸ್ಬೇಕು, BP ಕಂಟ್ರೋಲ್ ಇರ್ಬೇಕು, ಶುಗರ್ ಕಂಟ್ರೋಲ್ ಇರ್ಬೇಕು. ಬಟ್ ಇದೆಲ್ಲಾನು ನಾನು ಸೆಕೆಂಡ್ ಪಾಯಿಂಟ್ ಕೊಟ್ಟು, ಐ ವುಡ್ ಸ್ಟಿಲ್ ಸೇ ನಮ್ ರೆಗ್ಯುಲರ್ ಎಕ್ಸರ್ಸೈಸ್ ವಿತ್ ಅವರ್ ಕಲ್ಚರ್, ಎನ್ರಿಚ್ಡ್ ಕಲ್ಚರ್, ಯುಟಿಲೈಸ್ ದಟ್. ಸ್ಟೇ ಸೋಷಿಯಲಿ ಕನೆಕ್ಟೆಡ್, ಬಿ ಆಕ್ಟಿವ್. ಆಮೇಲೆ ಸ್ಕ್ರೀನ್, ಆಮೇಲೆ ಮೆಜಾರಿಟಿ ನಾವು ಮಕ್ಳಿಗೆ ಹೇಳೋದಿರ್ಲಿ, ಐ ಅಂಡರ್ಸ್ಟ್ಯಾಂಡ್ ಏಜ್ ಆದವರು, ಬಿಕಾಸ್ ಅವ್ರು ಒಬ್ರೊಬ್ರೆ ಇರ್ತಾರೆ, ನಾವುಗಳು ಸಿಗೋಲ್ಲ. ಸೊ ದೇ ಕೈಂಡ್ ಆಫ್ ಬಿ ವಿತ್ ಮೊಬೈಲ್. ಸೊ ನೀವು ಸ್ಕ್ರೀನ್ ಟೈಮ್ ಎಷ್ಟು ಕಡಿಮೆ ಮಾಡ್ತಿರಲ್ಲ, ಅಷ್ಟು ಬ್ರೈನ್ ಆಕ್ಟಿವ್ ಆಗುತ್ತೆ. So I have already told you about meditation. So meditation is not something
ಜೀವನದಲ್ಲೆಲ್ಲ ಬೇಜಾರಾಗೋಗಿದೆ, ವಯಸ್ಸಾಗೋಗಿದೆ, ಈಗ ಆಶ್ರಮಕ್ಕೆ ಹೋಗ್ಬೇಕು, ಮೆಡಿಟೇಷನ್ ಇಸ್ ಸಮಥಿಂಗ್. ನಾನ್ ಯಾಕೆ ನಿಮಗೆ ಇದನ್ನ ಜಾಸ್ತಿ ಹೇಳ್ತೀನಿ ಅಂದ್ರೆ, ನೀವು ದಯವಿಟ್ಟು ಮನೇಲಿ ನಿಮ್ ಮಕ್ಳಿಗೆ ಮೊಮ್ಮಕ್ಳಿಗೆ ಹೇಳಿ. ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ವಯಸ್ಸಾದ್ಮೇಲೆ ಶುರು ಮಾಡೋದು ಕಷ್ಟ. ಇದನ್ನ ಮಕ್ಳು ಈಗ್ಲೇ 6 ವರ್ಷದ ಮಗು ಈಗ್ಲೇ ಕಲ್ತ್ಬಿಟ್ರೆ ಹಿಸ್ ಲೈಫ್ ಚೇಂಜಸ್. ಸೊ ನಿಮಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾದ್ರೆ ನಿಮ್ಗಿಂತ ಬೆಸ್ಟ್ ಟೀಚರ್ಸ್ ಯಾರು ಇಲ್ಲ. ನೀವ್ ಇವತ್ತವರೆಗೂ ಮಾಡಿಲ್ಲ ಅಂದ್ರೆ ಸಿಂಪಲ್ ಸ್ಟಾರ್ಟ್ ಚಾಂಟಿಂಗ್ ಓಂ ಆರ್ ಸಿಂಪಲ್ ಬ್ರೀದ್ ಇನ್ ಬ್ರೀದ್ ಔಟ್, ಸಮ್ ಫಾರ್ಮ್ ಆಫ್ ಮೆಡಿಟೇಷನ್. ಏನು ಮಾಡಕ್ಕಾಗಲ್ಲ, ತಲೆಯಲ್ಲಿ ತುಂಬಾ ಯೋಚನೆಗಳು ಬರುತ್ತೆ ಅಂದ್ರೆ ಲಿಸನ್ ಟು ಮ್ಯೂಸಿಕ್ ಕಂಟಿನ್ಯೂಸ್ಲಿ, ಓನ್ಲಿ ಮ್ಯೂಸಿಕ್ ಕೇಳುವಾಗ ಯಾರು ಬೆಲ್ ಮಾಡಿದ್ರು, ಫೋನ್ ಯಾರ್ದು, ವಾಟ್ಸ್ಆಪ್ ಅಲ್ಲಿ ಯಾವ ಮೆಸೇಜ್ ಬಂತು, ಡೋಂಟ್ ಗೋ ಫಾರ್ ಮಲ್ಟಿಪಲ್ ಥಾಟ್ಸ್. ಜಸ್ಟ್ ಲಿಸನ್ ಟು ಒನ್ ಕಂಪ್ಲೀಟ್ ಸಾಂಗ್. ಒಂದ್ ಹಾಡ್ನ ಕಂಪ್ಲೀಟ್ ವಿತ್ ಮೀನಿಂಗ್ ಅರ್ಥ ಮಾಡ್ಕೊಂಡು ಕೇಳಿ. That itself is the first step to begin your meditation. So you have lot of scientific evidence. So ಕೆಲವು journal articles ಇದೆ, meditation ಇಂದ ಎಷ್ಟು brain effect ಏನೇನಾಗಿದೆ. One was Dr. Shweta, which I mentioned. So there are lot of research. So meditation ಇಂದ brain ಗೆ ಮತ್ತೆ ನಮ್ಮ memory, overall ಈ ಡಿಪ್ರೆಷನ್ ಆಗ್ಲಿ ಎಲ್ಲದಕ್ಕೂ ಎಫೆಕ್ಟ್ ಇದೆ. ಸೊ ಈ ಬೇರೆ ಎಲ್ಲಾ ಮೆಡಿಸಿನ್ಸ್ ಗಿಂತ ಮೆಡಿಟೇಷನ್ ಹ್ಯಾಸ್ ಗಿವನ್ ಅಂಡ್ ಡನ್ ವಂಡರ್ಸ್. ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡ್ಕೊಂಡಿದ್ದಾರೆ. ಸೊ ಆ ಪಾಸಿಟಿವ್ ಮೈಂಡ್ ಸೆಟ್ ಸಡನ್ ಆಗಿ ಬರಲ್ಲ. ಆ ಪಾಸಿಟಿವ್ ಮೈಂಡ್ ಸೆಟ್ ಬರಕ್ಕೆ ಯು ನೀಡ್ ಅ ಮೋರ್ ಕ್ಲಿಯರ್ ಮೈಂಡ್. ಟು ಹ್ಯಾವ್ ಕ್ಲಿಯರ್ ಮೈಂಡ್, ಯು ಸ್ಟಾರ್ಟ್ ವಿತ್ ಫಸ್ಟ್ ಸ್ಟೆಪ್ ಆಫ್ ಮೆಡಿಟೇಷನ್. ಇಟ್ ವಿಲ್ ಟೇಕ್ ಯು ಆಲ್ ಅ ಲಾಂಗ್ ವೇ. ಸೊ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಸೋಷಿಯಲ್ ವೆಲ್ಬೀಂಗ್ ಎಲ್ಲ ಹೇಳತ್ತೆ. ಸೊ ಪ್ರಾಕ್ಟಿಕಲ್ ರೆಕಮೆಂಡೇಶನ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್. ಟಿಪ್ಸ್ ಹೌ ಟು ಡೂ ಮೈಂಡ್ಫುಲ್ನೆಸ್, ಅಥವಾ ಸಿಂಪಲ್ ಒಂದ್ ಮೊಬೈಲ್ ಅಲ್ಲಿ ಒಂದ್ ಹಾಕೊಂಡು ಅದನ್ನ ಫೋಕಸ್ ಮಾಡಿ. ಚೂಸ್ ಪ್ರಾಕ್ಟಿಸ್ ವಿಚ್ ಸೂಟ್ಸ್ ಯು. ಈಗ ನಿಮಗೆ ಶ್ಲೋಕ ಹೇಳೋದು ಮೆಡಿಟೇಷನ್, ಕಂಟಿನ್ಯೂ ದಟ್. ತುಂಬಾ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡ್ಬಿಡಿ. ಸ್ಟಿಕ್ ಟು ಒನ್ ಫಾರ್ಮ್ ಆಫ್ ಮೆಡಿಟೇಷನ್. So yeah, I think I've given you some kind of information to all of you to have a healthy living. ಏನಾರು ಮಿಸ್ ಆಗಿದೆ ಅಥವಾ ತುಂಬಾ ಫಾಸ್ಟ್ ಆಗಿ ಹೇಳಿದೀನಿ, ತುಂಬಾ ಸ್ಲೋ ಆಗಿ ಹೇಳಿ, ನಿದ್ದೆ ಬಂದಿದ್ರೆ ಸಾರಿ, ತುಂಬಾ ಇನ್ಫಾರ್ಮೇಶನ್ ಆಗಿದ್ರು ಸಾರಿ. ಅಂಡ್ ಥ್ಯಾಂಕ್ಸ್ ಅ ಲಾಟ್. Thanks to Komala, Dr. Mridu and Dr. Vijay and team for giving me this opportunity. Thank you once again. ಏನಾದ್ರು questions ಇದ್ರೆ I'm happy to answer. Thank you, Doctor. This is Jampunathan. Thanks for an excellent presentation, Doctor. It was very useful. Of course, as you rightly pointed out at the beginning itself, this is not something that we do not know, but everything available in a single slot. That is what is important. So thanks for that. Thank you, Doctor, for that. Doctor, one request I will make is that, see, I will also request Dr. Vijay Kumar. See, we also conduct these programs in English. So, and all your presentations were in English. So I will request him, therefore you can also make the presentation in our English, this thing, Doctor. Okay. That is one request. Second request is that if you can just get this, I mean, only the presentation alone, separately, I will be very happy with you, Doctor. You want me to share the presentation? Yeah, yes, Doctor. Yes, only the presentation. That, I mean, this will come in the YouTube. ಇದು ಬರುತ್ತೆ, ಇದು ಏನು ತೊಂದರೆ ಇಲ್ಲ. ಬಟ್ ಪ್ರೆಸೆಂಟೇಷನ್ ಅಲೋನ್ ಅದು ಏನಂತ ತುಂಬಾ ಜನ ಇದ್ದಾರೆ, ಅವ್ರ ಕನ್ನಡ ಗೊತ್ತಿಲ್ಲ. ಅವ್ರಿಗೆ ಸ್ವಲ್ಪ ಯೂಸ್ಫುಲ್ ಇರುತ್ತೆ, ಅದಕ್ಕೆ ಅಂತ ಕೇಳ್ತೇನೆ. ಥರ್ಡ್ ಪಾಯಿಂಟ್ ಅಲ್ಲಿ ಒಂದು ಪ್ರಶ್ನೆ, ಡಾಕ್ಟರ್. ಏನಂತ ದಿ ಸಾರ್ಕೋಪೆನಿಯಾ ಯು ಆರ್ ಟಾಕಿಂಗ್, ಡಾಕ್ಟರ್. Is there any test which can find out what is the strength of our these muscles? Yes, sir. ಈ ಸಾರ್ಕೋಪೆನಿಯಾಗೆ ಟೆಸ್ಟ್ ಮಾಡಕ್ಕೆ ಇನ್ಫ್ಯಾಕ್ಟ್ ಒಂದು ಸಿಂಪಲ್ ಕ್ವೆಶನೇರ್ ಅಂತ ಇರುತ್ತೆ, SARS-F ಅಂತ ಮಾಡ್ತಾರೆ. ಅಂದ್ರೆ ಈ ನಾವು ಜಿರಿಯಾಟ್ರಿಕ್ OPD-ಲಿ ನೀವು ವಾಕಿಂಗ್ ಸ್ಪೀಡು, ಮತ್ತೆ ನೀವು ಈಗ ನಾವು ಶೇಕ್ ಹ್ಯಾಂಡ್ ಕೊಟ್ಟಾಗ ಹ್ಯಾಂಡ್ ಗ್ರಿಪ್ ಅಂತೀವಿ. ಸೊ ನಾವು ಒಂದು ಹ್ಯಾಂಡ್ ಮಸಲ್ ಸ್ಟ್ರೆಂತ್ ಚೆಕ್ ಮಾಡಕ್ಕೆ ಹ್ಯಾಂಡ್ ಡೈನಮೋಮೀಟರ್ ಅಂತ ಇರುತ್ತೆ. ಅದನ್ನ ನಾವ್ ಹಿಂಗ್ ಪ್ರೆಸ್ ಮಾಡಿದಾಗ ಅಲ್ಲೊಂದು ನಂಬರ್ ಬರುತ್ತೆ. ಆ ನಂಬರ್ ನೋಡಿ ನಿಮ್ದು ಮಸಲ್ ಸ್ಟ್ರೆಂತ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದ್ರಲ್ಲಿ ನಾವು ಹೇಳ್ಬೋದು ಸಾರ್ಕೋಪೆನಿಯಾ ಇದೆ ಇಲ್ಲ ಅಂತ. ಇದು ಒನ್ ಆಫ್ ದ ಟೆಸ್ಟ್. ಇದು ಮೆಷಿನ್ ಅಲ್ಲಿ ಮಾಡೋ ಅಂತ ಟೆಸ್ಟ್. ಇನ್ನೊಂದು ಸಿಂಪಲ್ ಕ್ವೆಶನೇರ್ ಇರುತ್ತೆ. ಇನ್ಫ್ಯಾಕ್ಟ್ ನೀವು ಈ ಗೂಗಲ್ ಅಲ್ಲಿ SARC-F
ಸಾರ್ಸ್ ಎಫ್ ಅಂತ ಇದೆ. ಆ ಕ್ವೆಶನ್ ಟಿಕ್ ಮಾಡಿದ್ರೇನೆ ಅಲ್ಲೇ ನಿಮಗ್ ಬರುತ್ತೆ ಮೈಲ್ಡ್ ಆಗಿದೆ, ಮಾಡರೇಟ್ ಆಗಿದೆ ಅಂತ. ಇನ್ನು ಮತ್ತು ಈಗಿನ ಕೆಲವು ರಿಸರ್ಚ್ ಅಲ್ಲಿ ಡೆಕ್ಸಾ ಸ್ಕ್ಯಾನ್ ನಾನು ಏನ್ ಬೋನಿಗೆ ಹೇಳ್ದೆ ಅಲ್ವಾ, ಅದ್ರಲ್ಲಿ ಮಸಲ್ದು ಥಿಕ್ನೆಸ್ ಗೊತ್ತಾಗುತ್ತೆ. ಸೊ ಡೆಕ್ಸಾ ಸ್ಕ್ಯಾನ್ ಅಲ್ಲೂ ನಮಗೆ ಸಾರ್ಕೋಪಿನಿಯಾ ಗೊತ್ತಾಗುತ್ತೆ. ಇತ್ತೀಚೆಗೆ ಸ್ವಲ್ಪ ಈ ಅಲ್ಟ್ರಾಸೌಂಡ್ ಮಾಡ್ಬೋದು ಅಂತ ಎಲ್ಲ ರಿಸರ್ಚ್ ನಡೀತಿದೆ. ಸೊ ಯು ಹ್ಯಾವ್ ಸಮ್ ಕ್ಲಿನಿಕಲ್ ವೇಸ್ ಟು ಡಿಟೆಕ್ಟ್ ಇಟ್. ಆ ಸಾರ್ಸ್ ಎಫ್ ಕ್ವೆಶನ್ ಇನ್ನೊಂದು ಈ ಹ್ಯಾಂಡ್ ಗ್ರಿಪ್, ಇನ್ನೊಂದು ಡೆಕ್ಸಾ ಇಸ್ ಗೋಲ್ಡ್ ಸ್ಟ್ಯಾಂಡರ್ಡ್. Gold standard is Texas. ಅಂಡ್ MRI ಆಲ್ಸೋ. ನಮ್ ಪ್ರಾಕ್ಟೀಸ್ ಅಲ್ಲಿ ಈಗ ನಿನ್ ಮಸಲ್ ಸ್ಟ್ರೆಂತ್ ನೋಡ್ಬೇಕು, MRI ಮಾಡಿಸ್ಕೊ ಅಂದ್ರೆ ಅಟ್ ಲೀಸ್ಟ್ ಇಂಡಿಯಾ ಇಸ್ ನಾಟ್ ಸೋ ಡೆವಲಪ್ ದಟ್ we would want to know our muscle strength by getting a DEXA scan, which is quite expensive. But is it more expensive than MRI, doctor? Sir, DEXA, like since I'm in a medical college, nammalli around 2000 ಗೆ ಆಗುತ್ತೆ DEXA scan, but I think outside it is more than 5000. DEXA scan, okay. Yeah. SARCF, isn't it? SARC-F. ಅದು ಗೂಗಲ್ ಅಲ್ಲಿ ಬರುತ್ತೆ. ಅದು ನಾವು ನೋಡಿ, ಅದು ನಮ್ದೇ ಕ್ವಶ್ಚನ್ಸ್ ಬರುತ್ತೆ, ಅಲ್ಲೇ ನಮ್ಮ ಆನ್ಸರ್ ಮಾಡಿ ನಮ್ದು ಸ್ಟ್ರೆಂತ್ ಏನಿದೆ ನೋಡ್ಬೇಕು. Thank you, doctor. This helps. This is a very important information. Normally, we don't get this information, doctor. Thank you for that. Thanks. God bless you, doctor. ಮ್ಯಾಮ್, ಪಾಸ್ಚರಲ್ ಹೈಪೋಟೆನ್ಷನ್ ಬಗ್ಗೆ ಕೇಳಿದ್ದಾರೆ ಮ್ಯಾಮ್ ಒಬ್ರು. ಓಕೆ. ಸಿ, ಪೋಸ್ಚರಲ್ ಹೈಪೋಟೆನ್ಷನ್, ಈಗ ನಾವು ಮಲ್ಕೊಂಡಾಗ BP ಚೆಕ್ ಮಾಡ್ತೀವಿ. ನಾನು ಮಲ್ಕೊಂಡಾಗ 130/80 BP ಬಂತು. ನಾನ್ ನಿಂತ್ಕೊಂಡು 1 ನಿಮಿಷ ಮತ್ತೆ 3 ನಿಮಿಷ ಆದ್ಮೇಲೆ, ಕೂತ್ಕೊಂಡಲ್ಲ, ನಿಂತ್ಕೋಬೇಕು. ನಿಂತ್ಕೊಂಡು 1 ನಿಮಿಷ ಆದ್ಮೇಲೆ ಎಷ್ಟಿದೆ BP, 3 ನಿಮಿಷ ಆದ್ಮೇಲೆ ಎಷ್ಟಿದೆ BP ನೋಡ್ತಾರೆ. ಸಪೋಸ್ ಈಗ 3 ನಿಮಿಷ ಆದ್ಮೇಲೆ 130/80 ಇದ್ದಿದ್ದು ಮೇಲ್ಗಡೆದು 20 ನಂಬರ್ ಕಡಿಮೆ, ಆರ್ ಕೆಳಗಡೆದು 10 ನಂಬರ್ ಕಡಿಮೆ. ಅಂದ್ರೆ ಈಗ 130 ಇದ್ದಿದ್ದು 106/80 ಆಗಿರ್ಬೋದು, ಅಥವಾ 130/54 ಆಗಿರ್ಬೋದು. ಎನಿಥಿಂಗ್, ಐದರ್ 20 ಮೇಲ್ಗಡೆ ನಂಬರ್ ಅಥವಾ 10 ಕೆಳಗಡೆ ನಂಬರ್, ಇಷ್ಟು ಡಿಫ್ರೆನ್ಸ್ ಬಂತು ಅಂದ್ರೆ ಪೋಸ್ಟರಲ್ BP. ಇನ್ ಸಿಂಪಲ್ ವರ್ಡ್, ಈಗ ನಾವು ಬಾಟಲ್ ಅಲ್ಲಿ ನೀರ್ ತುಂಬಿಸಿ ಹಿಂಗಿಟ್ಟಾಗ ಬಾಟಲ್ ಕ್ಯಾಪ್ ಇಂದ ಕೆಳಗಡೆವರೆಗೂ ನೀರಿರುತ್ತೆ. ಹಿಂಗ್ ಮೇಲ್ ಹೋದಾಗ ಮೇಲ್ಗಡೆ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುತ್ತೆ. ಸೊ ಬಾಡಿ ಏನಾಗುತ್ತೆ, ನಾವು ಮಲ್ಕೊಂಡಿರ್ತೀವಲ್ಲ, ಸೊ ಬಿಕಾಸ್ ಆಫ್ ಗ್ರಾವಿಟಿ ಬ್ಲಡ್ ಸಪ್ಲೈ ಎಲ್ಲಾ ಕಡೆ ಆಗುತ್ತೆ. ಒಂದೇ ಪ್ರೆಷರ್ ಮೇಂಟೈನ್ ಮಾಡ್ಕೊಂಡು ಬ್ಲಡ್ ಸಪ್ಲೈ ಆಗುತ್ತೆ. ನಿಂತ್ಕೊಂಡ ತಕ್ಷಣ 3 ನಿಮಿಷ ಆದ್ಮೇಲೆ ನಮ್ ಬಾಡಿಲ್ ಮೆಕ್ಯಾನಿಸಮ್ ಇದೆ, ಮಸಲ್ಸ್ ಪಂಪ್ ಮಾಡಿ ಬ್ಲಡ್ ನ ಪುಷ್ ಮಾಡ್ಬೇಕು. ಅಂದ್ರೇನು, ಹೆಡ್ಡಿಗೆ ಚೆನ್ನಾಗಿ ಬ್ಲಡ್ ಹೋಗ್ಬೇಕು. ಆ ಪುಷಿಂಗ್ ಕಡಿಮೆ ಆದಾಗ ಏನಾಗುತ್ತೆ, ಬ್ರೈನಿಗೆ ಸ್ವಲ್ಪ ಬ್ಲಡ್ ಕಡಿಮೆ ಆದಾಗ ಈ ನಂಬರ್ ಕಡಿಮೆ ಆಗುತ್ತೆ. ಅದಕ್ಕೆ ಈ ಪೋಸ್ಟರಲ್ ಡ್ರಾಪ್, ಪೋಸ್ಟರಲ್ ಹೈಪೋಟೆನ್ಷನ್ ಅನ್ನೋದು. ಮಲಗಿದ್ದಾಗ ನಾರ್ಮಲ್ ಇರುತ್ತೆ, ಎದ್ದ ತಕ್ಷಣ ತುಂಬಾ ಅಪ್ ಟು 10-15 ಆದ್ರೆ ನಾರ್ಮಲ್. ಅದು ಎಲ್ಲರಿಗೂ ಆಗುತ್ತೆ. ಮೋರ್ ದೆನ್ 20 ಮೇಲ್ಗಡೆ ನಂಬರು ಅಥವಾ ಮೋರ್ ದೆನ್ 10 ಕೆಳಗಡೆ ನಂಬರ್ ಆದಾಗ ಪೋಸ್ಟರಲ್ ಹೈಪೋಟೆನ್ಷನ್ ಅನ್ನೋದು. ಇದಕ್ಕೆ ಈಸಿಯೆಸ್ಟ್ ಸೊಲ್ಯೂಷನ್, ಟೇಕ್ ಲಾಟ್ ಆಫ್ ವಾಟರ್, ಡ್ರಿಂಕ್ ಲಾಟ್ ಆಫ್ ವಾಟರ್, ಅಡಿಕ್ವೇಟ್ ಹೈಡ್ರೇಷನ್. ಈ ORS ವಾಟರು, ಎಳ್ನೀರು, ಅಂದ್ರೆ ನಿಮಗೆ ಬೇರೆ ತರ ಏನು ಪ್ರಾಬ್ಲಮ್ ಇಲ್ಲ, ಕುಡಿಬಹುದು. ಇದೆಲ್ಲ ಅಂದ್ರೆ ಹ್ಯಾವಿಂಗ್ ಅಡಿಕ್ವೇಟ್ ಹೈಡ್ರೇಷನ್ ವಿತ್ ಎಲೆಕ್ಟ್ರೋಲೈಟ್, ಸ್ಪೆಷಲಿ ಸೋಡಿಯಂ ಪೊಟ್ಯಾಷಿಯಂ ಅಂಶಗಳು ಚೆನ್ನಾಗಿ ಬಾಡಿಲಿ ಇದ್ದಾಗ ಈ ಪೋಸ್ಟರಲ್ ಹೈಪೋಟೆನ್ಷನ್ ಆಗುತ್ತೆ. ಅಂದ್ರೆ ಯು ಕ್ಯಾನ್ ಅವಾಯ್ಡ್. ಅಫ್ಕೋರ್ಸ್ ಇನ್ ನೆಕ್ಸ್ಟ್ ನಿಮ್ಮಲ್ಲಿ ಮೆಡಿಸಿನ್ಸ್ ನೋಡ್ಬೇಕು. ಕೆಲವು ಮಾತ್ರೆಗಳಿಂದನೂ ಆಗ್ಬೋದು. ಅಂದ್ರೆ ಇದು ನಾನು 10 ವರ್ಷದಿಂದ ತಗೋತಿದ್ದೆ, ಈಗ ಆಗಕ್ಕಾಗಲ್ಲ ಅಂತಿಲ್ಲ. ಬಿಕಾಸ್ ನಮ್ ಬಾಡಿ ಚೇಂಜಸ್ ವಿತ್ ಟೈಮ್. ಸೊ ಏನಾದ್ರು ಮೆಡಿಸಿನ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾ ಅನ್ನೋದನ್ನು ಚೆಕ್ ಮಾಡ್ಬೋದು. ದಟ್ ಇಸ್ ಪೋಸ್ಟರಲ್ ಹೈಪೋಟೆನ್ಷನ್. Thank you, doctor. It was very useful. Thanks. Yes. ಅತ್ತೆ, ಯಾರಿಗಾದ್ರೂ ಏನಾದ್ರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದು. ಮೇಡಮ್, ಹಲೋ. ಸರ್. This you told long time you should not sit. Yes, sir. That is while traveling by car. I am driving. Yes. So some 400 kilometers. That time, how I should take precautions? So suppose you are in a flight. Flight ಅಲ್ಲಿ ಇದ್ದಾಗ ಎನಿ ಟೈಮ್ ಯು ಕ್ಯಾನ್ ಸ್ಟ್ಯಾಂಡ್ ಅಪ್ ಇನ್ ದ ಫ್ಲೈಟ್ ಅಂಡ್ ವಾಕ್ ಅರೌಂಡ್.
which we always advise. Suppose you are driving, you can always Yeah. take a break. You take a break, car nilsi, no, aache hogi, if it is feasible. See, there are, see, whatever I have told is idealistic scenario. Tumba ಕೆಲಸಲ್ಲಿ ಆಗೋದೇ ಇಲ್ಲ, at a stretch ಹೋಗ್ಲೇಬೇಕು is okay. See, we can't be idealistic in all the conditions, but anytime you have a chance, you take a break. Thank you, madam. You gave so much information, madam. Very good. Thank you. So there is one more request also, doctor. Yes. Body has also requested the presentation. Sure, Kamala I'll madam. definitely share, sir. I'll definitely. Okay. Yeah. Yeah, I will also request Kamala madam. Kamala madam, Yes, sir, we will share in the group, sir. please, ma, please. Thank you, ma. Thank you. Thank you It was so a much. wonderful presentation, ma. Thank you, sir. Thank you. ನೀವು ನೀಡಿದಂತ ಮಾಹಿತಿ ತುಂಬಾನೇ ಚೆನ್ನಾಗಿತ್ತು ಮ್ಯಾಮ್. ಎಲ್ರಿಗೂ ತುಂಬಾನೇ ಯೂಸ್ಫುಲ್ ಆಯ್ತು. ಏಜ್ ಆಗಿರೋರಿಗೆ ಮಾತ್ರ ಅಂತ ಅಲ್ಲ, ಎಲ್ರೂನು ತಿಳ್ಕೊಳ್ಬೇಕಾಗಿರೋಂತ ಮಾಹಿತಿ ಆಗಿತ್ತು ಆಕ್ಚುಲ್ ಆಗಿ. ಸಮ್ಟೈಮ್ಸ್ ಇವಾಗ ನನಗೆ ಪರ್ಸನಲ್ ಆಗಿ ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ಸೂರ್ಯ ನಮಸ್ಕಾರ ಮಾಡುವಾಗ ವಾರ್ಮ್ ಅಪ್ ಎಕ್ಸರ್ಸೈಸ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಬೇಗ ನನ್ಗೆ ಸೂರ್ಯ ನಮಸ್ಕಾರ ಮಾಡಿ ಮುಗಿಸ್ಬಿಟ್ಟು ಮನೆ ಕೆಲಸ ಮಾಡ್ಬೇಕು ಅನ್ನೋ ಥಾಟ್ ಅಲ್ಲಿ ಇರ್ತೀವಿ. ಸೊ ನೀವ್ ಹೇಳಿದ್ದು ನನ್ಗೆ ಅದೆಲ್ಲೋ ಒಂದ್ ಕಡೆ ನನ್ನನ್ನ ಟಚ್ ಮಾಡೋ ತರ ಅನ್ನಿಸ್ತು. ತುಂಬಾನೇ ಚೆನ್ನಾಗಿತ್ತು ಮ್ಯಾಮ್. ತುಂಬಾ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವರೇ ತುಂಬಾ ಯಂಗ್ ಕಮಲಾ ಮೇಡಮ್. ಡಾಕ್ಟರ್ ತುಂಬಾ ಯಂಗ್ ಅಲ್ವಾ, ಅವ್ರು ಕರೆಕ್ಟ್ ಅದಕ್ಕೆ ಮಾಡಿದ್ದಾರೆ. Thank you, sir. Thank you so much. Thank you.